ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ವೀರೇಶ್ವರಾನಂದದಯಾಮೃತಾಬ್ಧಿಂ ಶ್ರೀರಂಗನಾಥಂಚ ವಿಜ್ಞಾನಭಾನುಂ ಚಿದಾನಂದರೂಪ ಶ್ರೀಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯಸ್ಥಾನ್ ಕೃತಿನಂ ಹ್ಯವೈಮಿ. ನನ್ನ ಪ್ರೀತಿಯ ಸೋದರ ಸನ್ಯಾಸಿಗಳೇ, ಮಾನ್ಯರಾದ ಶ್ರೀ ಬಸವರಾಜ್ ಪಾಟೀಲ್ ಸೇಡಂರವರೇ, ನೆರೆದಿರುವ ಎಲ್ಲ ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ, ನಮ್ಮ ಬದುಕು ನಮ್ಮ ಕೈಯಲ್ಲಿದೆ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿನ್ನ ಉದ್ಧಾರ ನಿನ್ನ ಅವನತಿ ಎರಡೂ ಸಂಪೂರ್ಣವಾಗಿ ನಿನ್ನ ಕೈನಲ್ಲಿದೆ. ಇಲ್ಲಿ ಯಾರೂ ಮೂಗು ತೂರಿಸುವುದಿಲ್ಲ. ನೀನು ಸಂಪೂರ್ಣ ಸ್ವತಂತ್ರ. ನಿನಗೆ ಬೇಕೆಂಬ ರೀತಿಯಲ್ಲಿ ನಿನ್ನನ್ನು ಕಟ್ಟಿಕೋ. ನಿನ್ನ ಮಾತು, ನಿನ್ನ ಕೃತಿ, ನಿನ್ನ ಆಸೆ, ನಿನ್ನ ಆದ್ಯತೆ ಇವುಗಳು ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಎಲ್ಲವೂ ನಿನ್ನ ಕೈಯಲ್ಲಿದೆ. ನಮ್ಮ ಮಕ್ಕಳಿಗೆ ಹಲವು ರೀತಿಯಲ್ಲಿ ಸಂಸ್ಕಾರಗಳನ್ನು ಕೊಡ್ತೇವೆ. ಸನಾತನ ಸಂಸ್ಕೃತಿ ಏನು ಹಾಗಂದ್ರೆ ಅಂತ ನೆನ್ನೆ ಹೇಳಿದೆ. ಯಾವುದಕ್ಕೆ ಜನ್ಮವಿಲ್ಲ, ಮರಣವಿಲ್ಲ, ಕಾಲದ ಜೊತೆ ತಾನು ಒಂದಾಗಿದೆ, ಶಾಶ್ವತವಾದದ್ದು. ಇವು ನಿರಂತರ ಇವೆ. ಈ ತತ್ವಗಳು, ಸನಾತನ ತತ್ವಗಳು ನಿರಂತರ ಇವೆ. ಮಹಾತ್ಮರು ಅವುಗಳನ್ನು ಕಂಡುಹಿಡಿದರು. ಕಂಡುಹಿಡಿದ ಮಹಾತ್ಮರನ್ನು ನಾವು ದ್ರಷ್ಟಾರ ಅಂತ ಕರಿತೇವೆ. ನೋಡಿದವನು, ಕಂಡುಹಿಡಿದವನು, ಅದು ನಿರಂತರ ಇದೆ. ಈ ಸನಾತನ ಸಂಸ್ಕೃತಿಯನ್ನು ಹಲವು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಅದರಲ್ಲಿ ಒಂದು, ಬೆಳಗ್ಗೆ ಮಕ್ಕಳು ಎದ್ದ ತಕ್ಷಣ ಕೈಗಳನ್ನು ಉಜ್ಜಿಕೊಂಡು, ಕಣ್ಣಿಗೆ ಕೈಗಳನ್ನು ಒತ್ತಿಕೊಂಡು ಒಂದು ಮಂತ್ರ ಹೇಳ್ತಾ ಹಾಸಿಗೆಯಿಂದ ಹೇಳುವುದು ನಮ್ಮಲ್ಲಿ ಒಂದು ಸಂಪ್ರದಾಯ. ಜೊತೆಗೆ ಒಂದು ಶ್ಲೋಕ ಪಠನದೊಂದಿಗೆ ಈ ಕ್ರಿಯೆ. ಪಠನವೇನು? ಕರಾಗ್ರೇ ವಸತೆ ಲಕ್ಷ್ಮಿ. ನನ್ನ ಕೈಯ ಅಗ್ರಭಾಗದಲ್ಲಿ, ಈ ತುದಿಯಲ್ಲಿ ಇರುವ ಲಕ್ಷ್ಮಿಯೇ ಅಥವಾ ಲಕ್ಷ್ಮಿ ಇದ್ದಾಳೆ. ಕರಮಧ್ಯೆ ಸರಸ್ವತಿ. ನನ್ನ ಕೈ ಮಧ್ಯಭಾಗದಲ್ಲಿ ಸರಸ್ವತಿ ಇದ್ದಾಳೆ. ಕರಮೂಲೆ ಸ್ಥಿತ ಗೌರಿ. ಕೆಳಗಡೆ ಇಲ್ಲಿ ಗೌರಿ ಇದ್ದಾಳೆ. ಪ್ರಭಾತೆ ಕರದರ್ಶನ. ನೆನ್ನೆ ಹೇಳಿದೆ ನಾನು, ಸಂಸ್ಕೃತ ಭಾಷೆ ಕೇವಲ ಇದೊಂದು ಭಾಷೆಯ ರಚನೆಯನ್ನು ನೋಡಿ ಈ ನಾಗರಿಕತೆಯನ್ನು, ಈ ಸಂಸ್ಕೃತಿಯನ್ನು, ಈ ಜನಾಂಗವನ್ನು, ಈ ದೇಶವನ್ನು ಇದೊಂದು ಶ್ರೇಷ್ಠವಾದದ್ದು ಅಂತ ಹೇಳಬಹುದು. ಕೇವಲ ಇನ್ಯಾವ ಸಾಧನೆಯೋ ಬೇಡ. ಸಂಸ್ಕೃತ ಭಾಷೆಯ ಮಹಿಮೆ ಅಷ್ಟು ಅದ್ಭುತವಾದ್ದು. 14ರಿಂದ 21 ಅರ್ಥಗಳು ಕೆಲವು ಕಡೆ, 2ರಿಂದ 21 ಅರ್ಥಗಳು ಕೆಲವು ಕಡೆ. ಲಕ್ಷ್ಮಿ, ಸರಸ್ವತಿ, ಗೌರಿ 3 ಪದಗಳು ಬಂತು. ಇಲ್ಲಿ ನಾವು ಹಾಗೆ ಯೋಚನೆ ಮಾಡಬಹುದು. ಇವುಗಳು ಪುರಾಣದ ಅರ್ಥದಲ್ಲಿ ದೇವತೆಗಳು, ಪುರಾಣದ ಅರ್ಥ, ಯೋಗದ ಅರ್ಥ, ವೇದಾಂತದ ಅರ್ಥ, ಹೀಗೆ ಪ್ರಧಾನವಾಗಿ ಸಂಸ್ಕೃತ ಭಾಷೆಯಲ್ಲಿ ಭಾರತೀಯ ಧರ್ಮ, ಅದಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ
ನಾಮವಾಚಕಗಳಿಗೆ, ಪದಗಳಿಗೆ ಸಾಮಾನ್ಯವಾಗಿ 3 ಅರ್ಥ ಕಲ್ಪಿಸ್ತೇವೆ. ಪೌರಾಣಿಕ ಅರ್ಥ, ಯೌಗಿಕ ಅರ್ಥ, ವೇದಾಂತದ ಅರ್ಥ ಅಥವಾ ತಾತ್ವಿಕ ಅರ್ಥ. ಪೌರಾಣಿಕ ಅರ್ಥ, ಲಕ್ಷ್ಮಿ ಒಂದು ದೇವತೆ, ಸರಸ್ವತಿ ಒಂದು ದೇವತೆ, ಗೌರಿ ಒಂದು ದೇವತೆ. ವೇದಾಂತದ ಅರ್ಥ ಸ್ವಲ್ಪ ಬೇರೆ, ಯೌಗಿಕ ಅರ್ಥ ಬೇರೆ. ಇಲ್ಲಿ ಸರಸ್ವತಿ ಅಂತಂದರೆ ಪ್ಯೂರ್ ನಾಲೆಡ್ಜ್, ಶುದ್ಧ ಜ್ಞಾನ, ಶುದ್ಧ ವಿದ್ಯೆ, ಶುದ್ಧವಾದ ವಿದ್ಯೆ, ಶುದ್ಧ ಜ್ಞಾನ. ಲಕ್ಷ್ಮಿ ಅಂತಂದರೆ ಅಪ್ಲೈಡ್ ನಾಲೆಡ್ಜ್, ಆನ್ವಯಿಕ ಜ್ಞಾನ. ಯಾವುದೇ ಒಂದು ಟೆಕ್ನಾಲಜಿ, ಒಂದು ಯಂತ್ರ, ಮಂತ್ರ, ತಂತ್ರ. ಭಾರತೀಯರು ಶಕ್ತಿಗಳ ಸಾಧಕಗಳನ್ನಾಗಿ ಕಂಡುಹಿಡಿದದ್ದು ಈ 3. ಕೆಲವರು ಮಂತ್ರಗಳನ್ನು, ಕೆಲವರು ಯಂತ್ರಗಳನ್ನು, ಕೆಲವರು ತಂತ್ರಗಳನ್ನು. ಈ 3 ಇವೆ. ಇವತ್ತಿಗೂ ನಮ್ಮ ಸಂಸ್ಕೃತಿಯಲ್ಲಿ ಶಕ್ತಿಗಳನ್ನು ಪಡೆದುಕೊಳ್ಳೋದಕ್ಕೆ ಈ 3 ಇದೆ. ಯಾವುದೇ ದೇಶದಲ್ಲಿ, ಅದು ಫಿಸಿಕ್ಸ್ ಇರಲಿ, ಅದು ಇಂಜಿನಿಯರಿಂಗ್ ಇರಲಿ, ಯಾವುದೇ ಟೆಕ್ನಾಲಜಿ ಇರಲಿ, ಅಲ್ಲಿ ಒಂದು ಪ್ಯೂರ್ ನಾಲೆಡ್ಜ್, ಒಂದು ಥಿಯರಿಟಿಕಲ್ ನಾಲೆಡ್ಜ್, ಶುದ್ಧವಾದ ವಿಜ್ಞಾನಿಯ ಮನಸ್ಸಿನಲ್ಲಿ ನುಸುಳಿದ, ಅವನ ತಲೆಯಲ್ಲಿ ನುಸುಳಿದ ಶುದ್ಧ ಜ್ಞಾನ ಹೊಂದಿರುತ್ತೆ. ಅದನ್ನು ಅವನು ವಸ್ತುವಿನ ಮೇಲೆ ಅನ್ವಯಿಸ್ತಾನೆ, ಅಪ್ಲೈ ಮಾಡ್ತಾನೆ. ಅಪ್ಲೈಡ್ ನಾಲೆಡ್ಜ್. ಅದು ಫಲಗಳನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಫಲಗಳನ್ನು ಲಕ್ಷ್ಮಿ ಅಂತ ಕರಿತೇವೆ. ಅಪ್ಲೈಡ್ ನಾಲೆಡ್ಜ್, ದ ಮೀಡಿಯಮ್ ಆನ್ ವಿಚ್ ಇಟ್ ಈಸ್ ಅಪ್ಲೈಡ್, ಅಂಡ್ ದಿ ಫ್ರೂಟ್ ಆಫ್ ದಿ ಅಪ್ಲಿಕೇಶನ್ ಟುಗೆದರ್ ಕಮ್ ಟು ಬಿ ಕಾಲ್ಡ್ ಇನ್ ದಿ ಮೈಥಲಾಜಿಕಲ್ ಲ್ಯಾಂಗ್ವೇಜ್ ಆಸ್ ಲಕ್ಷ್ಮಿ. ಮೈಥಲಾಜಿಕಲ್ ಕೆನೊಟೇಷನ್ ಸೇಸ್ ಇಟ್ ಈಸ್ ಲಕ್ಷ್ಮಿ. ಇನ್ನು ಗೌರಿ, ಅವಳು ಯಾರು? ಸ್ಟೇಟಸ್, ಪ್ರತಿಷ್ಠೆ, ಸಾಮಾಜಿಕ ಸ್ಥಾನಮಾನ. ಯಾವಾಗ ಪ್ಯೂರ್ ನಾಲೆಡ್ಜ್ ಇದೆ, ಅಪ್ಲೈಡ್ ನಾಲೆಡ್ಜ್ ನಿಮಗೆ ಫಲ ಕೊಡುತ್ತೆ. ಓ ಮನುಷ್ಯನೇ, ಸಮಾಜದಲ್ಲಿ ನೀನು ಗಣ್ಯ, ನಿನಗೊಂದು ಸ್ಥಾನ ಇದೆ. ಯು ಆರ್ ಸಂಬಡಿ. ಯು ಆರ್ ನಾಟ್ ಎ ನೋಬಡಿ, ಯು ಆರ್ ಸಂಬಡಿ. ಈ 3 ಎಲ್ಲಿದೆ? 3 ನಿನ್ನ ಕೈನಲ್ಲಿದೆ ಮನುಷ್ಯ, ನಿನ್ನ ಕೈನಲ್ಲಿದೆ. ಈ 3 ಕೂಡ ನಿನ್ನ ಭವಿಷ್ಯ, ನಿನ್ನ ಜ್ಞಾನ, ನಿನ್ನ ಸ್ಥಾನಮಾನ ನಿನ್ನ ಕೈನಲ್ಲಿದೆ. ಈ 2 ಕೈಗಳು ಸಾಮಾನ್ಯವಲ್ಲ. ಇವುಗಳಿಗೆ ನಿನ್ನ ಗೌರವ ಸಲ್ಲಿಸು, ಗೌರವ ಸೂಚಿಸು. ನಾವು ಯಾವುದಕ್ಕಾದರೂ ಕಣ್ಣು ಹಣೆ ಒತ್ತಿದರೆ ಅದಕ್ಕೆ ಗೌರವ ಸೂಚಿಸ್ತೀವಿ ಅಂತ ಅರ್ಥ. ದೊಡ್ಡವರು, ಹಿರಿಯರು, ಜ್ಞಾನಿಗಳಿಗೆ ಹಣೆ ಹಚ್ತೀವಿ, ಕಣ್ಣು, ಹಣೆ, ತಲೆ ಅಲ್ಲಿಡ್ತೀವಿ. ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಪೆಡೆಸ್ಟಲ್, ಆ ಮುಂದ್ಗಡೆ ಇರ್ತಕ್ಕಂಥ ಥ್ರೆಶೋಲ್ಡ್, ಅಲ್ಲಿ ತಲೆ ಹಚ್ತೀವಿ. ಯಾವುದಾದ್ರೂ ಮಹಾತ್ಮರಿಗೆ ತಲೆ ಹಚ್ತೀವಿ, ಪಾದಕ್ಕೆ. ಎಲ್ಲ ನಮಗೆ ಗೊತ್ತಿರ್ತಕ್ಕ ಪುಸ್ತಕ ಕಣ್ಣಿಗೆ ಹೊತ್ಕೊಳ್ತೀವಿ. ಭಗವಂತನ ಯಾವುದೋ ಒಂದು ವಿಗ್ರಹ ಕಣ್ಣಿಗೆ ಹೊತ್ಕೊಳ್ತೀವಿ. ನಿನ್ನ ಕೈಗಳು ಸಾಮಾನ್ಯವೇ, ಈ 3 ನಿನ್ನಲ್ಲಿದೆ. ಇದರ ಅರ್ಥ ಗೀತೆಯಲ್ಲಿ ಕೃಷ್ಣ ಹೇಳಿದ, ಓ ಮನುಷ್ಯ, ನಿನ್ನ ಉದ್ಧಾರ ನಿನ್ನ ಕೈನಲ್ಲಿದೆ, ನಿನ್ನ ಅವನತಿ ನಿನ್ನ ಕೈನಲ್ಲಿದೆ. ಇದರ ಅರ್ಥ ಎಲ್ಲ ಒಂದೇ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಬಹಳಷ್ಟು ಜನ ಇದನ್ನು 100 ಸಲ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ನೀನು ಏನಾಗಿದ್ದೀಯ, ನೀನು ಕಾರಣ, ನೀನು ಕಾರಣ. ಅವನ ಕಡೆಗೆ ಬೆರಳು ತೋರಿಸ್ಬೇಡ, ಇವನ ಕಡೆಗೆ ಬೆರಳು ತೋರಿಸ್ಬೇಡ, ನೀನು ಕಾರಣ. ಭಾರತೀಯರಿಗೆ ಇದೊಂದು ದೊಡ್ಡ ದೌರ್ಬಲ್ಯ. ಒಳಿತೇನಾದರೂ ಆಯಿತು, ನಾನು ಕಾರಣ. ಕೆಡುಕಾಯಿತು, ನನ್ನನ್ನು ಬಿಟ್ಟು ಬೇರೆ ಎಲ್ಲರೂ ಕಾರಣ. ಅವರು ಕಾರಣ, ಇವರು ಕಾರಣ, ಇವರು ಕಾರಣ. ಹೀಗೆ ಎಷ್ಟು ರೀತಿಯಲ್ಲಿ ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ಳುವುದು, ಎಷ್ಟು ರೀತಿಯಲ್ಲಿ ನಾವು ಭ್ರಮೆಗೆ ತಳ್ಳುವುದು ಪ್ರತಿನಿತ್ಯ ನಮ್ಮನ್ನು. ಸತ್ಯದಿಂದ ಎಷ್ಟು ದೂರಕ್ಕೆ ನಮ್ಮನ್ನು ನಾವು ಕರೆದುಕೊಂಡು ಹೋಗೋದು. ಪರಮಾತ್ಮ ಅದ್ಭುತವಾದ ಮೆದುಳು ಕೊಟ್ಟಿದ್ದಾನೆ, ವಿಶ್ಲೇಷಣಾ ಸಾಮರ್ಥ್ಯ ಕೊಟ್ಟಿದ್ದಾನೆ, ಮ್ಯಾಥಮ್ಯಾಟಿಕ್ಸ್ನಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾನೆ. ಮ್ಯಾಥಮ್ಯಾಟಿಕ್ಸ್ ಅಂದ್ರೆ ಒಂದೇ, ತಾರ್ಕಿಕವಾಗಿ ಯೋಚಿಸುವುದು ಅಂತಂದ್ರೆ ಒಂದೇ. ತರ್ಕಶಾಸ್ತ್ರ ಹಳೆಯ ಕಾಲದಲ್ಲಿ ಓದ್ತಿದ್ರು, ಅದರ ಜಾಗವನ್ನು ಇವತ್ತು ಮ್ಯಾಥಮ್ಯಾಟಿಕ್ಸ್ ತಗೊಂಡಿದೆ, ಚಿಂತೆ ಇಲ್ಲ. ಮೆಟಾಫಿಸಿಕ್ಸ್ ತತ್ವಶಾಸ್ತ್ರ ಓದ್ತಿದ್ರು, ಅದರ ಜಾಗವನ್ನು ಇವತ್ತು ಫಿಸಿಕ್ಸ್ ಆಕ್ರಮಿಸ್ಕೊಂಡಿದೆ, ಚಿಂತೆ ಇಲ್ಲ. ಸಬ್ಜೆಕ್ಟ್ ಯಾವುದಾದ್ರೂ ಏನು, ಇಲ್ಲಿ ಸಬ್ಜೆಕ್ಟ್ ಮುಖ್ಯ ಅಲ್ಲ,
ಆ ಸಬ್ಜೆಕ್ಟ್ ಹತ್ತಿರ ಹೋಗುವುದಕ್ಕೆ ನಿನ್ನ ಮೆದುಳಿಗೆ ನೀನು ಕೊಡ್ತಾ ಇರ್ತಕ್ಕಂಥ ಟ್ರೈನಿಂಗ್, ನಿನ್ನ ಮೆದುಳಿಗೆ ಎಷ್ಟು ಟ್ರೈನಿಂಗ್ ಆಯಿತು ಅನ್ನೋದು ಮುಖ್ಯವೇ ಹೊರತು ಯಾವ ಸಬ್ಜೆಕ್ಟ್ ಮೂಲಕ ಆ ಟ್ರೈನಿಂಗ್ ಬಂತು ಅನ್ನುವಂಥದ್ದು ಮುಖ್ಯವಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ? ಭಾರತೀಯ ಸಂಸ್ಕೃತಿಯ ಅದ್ಭುತ ರತ್ನಗಳು, ಅನರ್ಘ್ಯ ರತ್ನಗಳು, ಭಾರತೀಯ ಸಂಸ್ಕೃತಿಯಲ್ಲಿ ಅನರ್ಘ್ಯ ರತ್ನಗಳಿದೆ. ನೆನ್ನೆ ಹೇಳಿದೆ, ತಾಯಿಯಾದವಳು ಮಗುವಿನ ವ್ಯಕ್ತಿತ್ವಕ್ಕೆ ಬಹಳ ಕೊಡುಗೆಯನ್ನು ಕೊಡ್ತಾಳೆ. ಮಹಾಕವಿಗಳ ತಾಯಿ ಮಹಾಕವಿ ಆಗಿದ್ದಾಳ? ದೇಶದ ಮಹಾಕವಿಗಳಿದ್ದಾರೆ, ತಾಯಿ ಏನು ಮಹಾಕವಿ ಆಗಿಲ್ವಲ್ಲ? ಮಹಾ ಇಂಜಿನಿಯರ್ ಹುಟ್ಟಿ ಬಂದಿದ್ದಾನೆ, ಅವನ ತಾಯಿ ಇಂಜಿನಿಯರ್ ಆಗಿರಲಿಲ್ವಲ್ಲ? ಅದ್ಭುತವಾದ ದೇಶವನ್ನು ಕಟ್ಟಿದ ರಾಷ್ಟ್ರ ನಿರ್ಮಾಪಕ ಹುಟ್ಟಿ ಬಂದಿದ್ದಾನೆ, ಅವನ ತಾಯಿಗೆ ಅಂಥದ್ದು ಯಾವುದೇ ತರಬೇತಿ ಇರಲಿಲ್ವಲ್ಲ? ಆ ತರಬೇತಿ ಇರಲಿಲ್ಲ. ಆ ಎಲ್ಲ ತರಬೇತಿಗಳ ಗಂಗೋತ್ರಿ ಅವಳಲ್ಲಿತ್ತು. ಯಾವುದದು? ಪರಿಶುದ್ಧವಾದ ವ್ಯಕ್ತಿತ್ವ, ಪವಿತ್ರವಾದ ವ್ಯಕ್ತಿತ್ವ. ಶಾರದಾ ಮಾತೆಯನ್ನು ಕಂಡು ರಾಮಕೃಷ್ಣ ಹೇಳ್ತಾರೆ, ಇವಳು ಸಾಕ್ಷಾತ್ ಸರಸ್ವತಿ, ಜ್ಞಾನದಾಯಿನಿ, ಜಗತ್ತಿಗೆ ಜ್ಞಾನ ಕೊಡೋದಕ್ಕೆ ಬಂದಿದ್ದಾಳೆ. ಬೆಕ್ಕು ಒಲೆಯಲ್ಲಿ ಉರುಳಾಡಿ ತನ್ನ ಮುಖದ ಮೇಲೆ ಬೂದಿ ಮೆತ್ಕೊಂಡು ಬಂದರೆ ಅದರ ಗುರುತು ಸಿಗೋದಿಲ್ವಲ್ಲ, ಹಾಗೆ ಇವಳು ವೇಷ ಮರೆಸ್ಕೊಂಡು ಬಂದಿದ್ದಾಳೆ. ಇವಳು ಸಾಕ್ಷಾತ್ ಸರಸ್ವತಿ. ವಿವೇಕಾನಂದರು ಅಮೆರಿಕಕ್ಕೆ ಹೋಗುವುದಕ್ಕಿಂತ ಮುಂಚೆ ಶಾರದಾ ಮಾತೆಯರಿಗೆ ಪತ್ರ ಬರೆದು ಆ ಪತ್ರ ಒಕ್ಕಣಿಕೆಯಲ್ಲಿ ಹೋಗಿ ಬಾ ಒಳ್ಳೆಯದಾಗಲಿ ಅಂತಿತ್ತು. ಕುಡಿದು ಕುಪ್ಪಳಿಸ್ಬಿಟ್ರು ವಿವೇಕಾನಂದರು. ಇನ್ನು ನನ್ನನ್ನು ತಡೆಯುವ ಶಕ್ತಿ ಯಾವುದಿದೆ ನೋಡೋಣ. ಶಾರದಾ ಮಾತೆ ಹೋಗಿ ಬಾ, ನಿನಗೆ ಒಳಿತಾಗಲಿ ಅಂತ ಹೇಳಿದ್ದೆ ತಡ, ಪತ್ರ ಬಂದಿದ್ದೆ ತಡ, ಇನ್ನು ನನ್ನನ್ನು ತಡೆಯುವ ಶಕ್ತಿ, ಆತ್ಮವಿಶ್ವಾಸ ಈ ಮಟ್ಟಕ್ಕೆ ಏರಿತು. ಮುಂದೆ ಸೋದರ ಸನ್ಯಾಸಿ ಸ್ವಾಮಿ ತುರಿಯಾನಂದರು, ಬ್ರಹ್ಮಾನಂದರು ಇಬ್ಬರು ಮುಂಬೈನಲ್ಲಿ ಹಡಗು ಹತ್ತುವ ಕಾಲದಲ್ಲಿ ಸ್ವಾಮಿ ತುರಿಯಾನಂದರು ಹೇಳ್ತಾರೆ, ನೋಡು ಹರಿ, ಅಲ್ಲಿ ಏನೇನು ನಡೀತಾ ಇದೆ ನೋಡು, ಅದೆಲ್ಲ ನನಗೋಸ್ಕರ ನಡೀತಾ ಇರೋದು. ಆ ಅಮೆರಿಕದಲ್ಲಿ ನಡೀತಾ ಇರೋ ವ್ಯವಸ್ಥೆ ನನಗೋಸ್ಕರ ನಡೀತಾ ಇದೆ, ನೀನು ನೋಡುವಿ ಅಂತೆ. ನನಗೋಸ್ಕರ ಮಾಡ್ತಾ ಇದ್ದಾರೆ ಅವರ ವ್ಯವಸ್ಥೆ. ಆ ಮಟ್ಟಕ್ಕೆ ಆತ್ಮವಿಶ್ವಾಸ ಏರ್ತು. ಯಾಕೆ? ಶಾರದಾ ಮಾತೆ ಅನುಗ್ರಹವಾಗಿದೆ. ಏನು ಶಾರದಾ ಮಾತೆ ಅನುಗ್ರಹ? ಸರಸ್ವತಿ ಅನುಗ್ರಹ ಮಾಡಿದ್ದಾಳೆ, ಇನ್ನು ನನಗೇನು ಕೊರತೆ? ಶಾರದಾ ಮಾತೆಯನ್ನು ನೋಡಿದರೆ ಸರಸ್ವತಿ ಅಂತ ಅನ್ಸಲ್ವಲ್ಲ? ನಮಗನ್ಸಲ್ಲ. ಒಳಹೊಕ್ಕು ನೋಡುವ ಸಾಮರ್ಥ್ಯ, ಒಳಹೊಕ್ಕು ನೋಡುವ ಸಾಮರ್ಥ್ಯ, ಅದೊಂದು ಸಾಮರ್ಥ್ಯ ಇದೆ. ನಿಜಕ್ಕೂ ಹೇಳಬೇಕಂದ್ರೆ ಸೈನ್ಸ್ ಅಂದರೆ ಅದೇನೆ. penetrating into the perceived phenomenon and looking at, touching the cause that has put up this phenomenon. ಯಾವುದೇ ಘಟನೆ ನಡೆದಾಗ ಆ ಘಟನೆಯ ಹಿಂದಿರುವ ಕಾರಣವನ್ನು ಹುಡುಕುವುದೇ ವಿಜ್ಞಾನ. ವಿಜ್ಞಾನ ಒಂದು ಸಬ್ಜೆಕ್ಟ್ ಅಲ್ಲ ಅಂತಲೇ ನಾನು ಹೇಳಿದೆ. ವಿಜ್ಞಾನಕ್ಕಿರ್ತಕ್ಕಂಥ ಒಂದೇ ಕೆಲಸ, ಪ್ರತಿ ಫೆನಾಮಿನನ್ ಅದು ಯಾಕೆ ಆಗಿದೆ, ಹುಡುಕು ಕಾರಣ. ಇದ್ಯಾಕೆ ಹೀಗೆ ವಸ್ತು ಕೆಳಗೆ ಬಿತ್ತು, ಹುಡುಕು ಕಾರಣ. ಇವತ್ತು ಶೆಕೆ ಆಯಿತು, ಕಾರಣ ಏನು? ಇವತ್ತು ಚಳಿ ಆಯಿತು, ಕಾರಣ ಏನು? ನೀರು ಆ ಕಡೆ ಹೋಯಿತು, ಈ ಕಡೆಗೆ ಬರಲಿಲ್ಲ, ಕಾರಣ ಏನು? ಗಾಳಿ ಯಾ ಕಡೆ ಬೇಕಾದರೂ ಹೋಯಿತು, ಕಾರಣ ಏನು? ಕಾರಣಗಳನ್ನು ಹುಡುಕುವುದು ಯಾವುದೇ ಶಿಕ್ಷಣ ಅಂದ್ರೇ ಕಾರಣಗಳನ್ನು ಹುಡುಕೋದು. ಶಿಕ್ಷಣ ಅಂದರೆ ಅದೇ, ಕಾರಣಗಳನ್ನು ಹುಡುಕುವುದು, ಆಮೇಲೆ ಕಾರಣಗಳನ್ನು ನಿಯಂತ್ರಿಸುವುದು. ಸಮಸ್ಯೆ ಒಂದು ಬಂದಿದೆ, ಶಿಕ್ಷಿತ ವ್ಯಕ್ತಿ ಸಮಸ್ಯೆ. ದೇಶದಲ್ಲಿ ಇವತ್ತು ಕ್ವಾಲಿಟಿ ಜನ ಇಲ್ಲ, ದೊಡ್ಡ ಕೂಗಿವತ್ತು. ನಾರಾಯಣ ಮೂರ್ತಿ ಅವರು ಹೇಳ್ತಾರೆ, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರು, 80% ಆಫ್ ಅವರ್ ಇಂಜಿನಿಯರ್ಸ್ ಟುಡೇ ಆರ್ ಅನ್ಎಂಪ್ಲಾಯಬಲ್. 80% ಇಂಜಿನಿಯರ್ಗಳು ಇವತ್ತು ಉದ್ಯೋಗಕ್ಕೆ ಅರ್ಹತೆ ಇಲ್ಲದವರು. ಕಾರಣ ಏನು? ಇಟ್ಸ್ ಎ ಫೆನಾಮಿನನ್, ಇಟ್ಸ್ ಎ ಡೆವಲಪ್ಮೆಂಟ್. ಇಲ್ಲೇನೋ ಒಂದು ನಡೆಯಿತು. ಕಾರಣ ಏನದಕ್ಕೆ? ಕಂಡುಹಿಡಿಯಿರಿ ಮತ್ತು ಸಮಸ್ಯೆಯನ್ನು ಪರಿಹರಿಸಿ. ಅದನ್ನು ಕರೀತಾರೆ ದಿ ಕಾಂಪಿಟೆನ್ಸ್. ಮೋಸ್ಟ್ ಇನ್ಕಾಂಪಿಟೆಂಟ್ ಪೀಪಲ್, 80% ಪೀಪಲ್ ಆರ್ ಇನ್ಕಾಂಪಿಟೆಂಟ್ ಪೀಪಲ್. ಹೀಗೆ ಹೇಳ್ತಾರೆ. ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳಿದರು, 80% ಆಫ್ ಇಂಡಿಯನ್ಸ್ ಆರ್ ಇಡಿಯಟ್ಸ್. ಇವರೆಲ್ಲ ಹೀಗೆ ಹೇಳಿದ್ರಲ್ಲ, ಕಾರಣವೇನು? ದೇಶವನ್ನು ನೋಡಿದ್ರೆ ಹೌದು ಅಂತ ಅನ್ಸ್ಬಿಡುತ್ತಲ್ಲ, ಕಾರಣವೇನು? ಕಾರಣ ಇದೆ. ಆದ್ದರಿಂದ ಶಿಕ್ಷಿತ ವರ್ಗವೇ, ನೀನು ಏನು ಮಾಡ್ತಿದೀಯಾ? ಶಿಕ್ಷಣ ಅಂದರೆ ಏನು? ಸೈನ್ಸ್ ಓದಿದವನೇ ನೀನು ಏನು ಮಾಡ್ತಾ ಇದೀಯಾ? ಕಾರಣಗಳನ್ನು ಕಂಡುಹಿಡಿ, ಕಾರಣಗಳನ್ನು ನಿಯಂತ್ರಿಸಿ ಸಮಸ್ಯೆಯನ್ನು ನಿಯಂತ್ರಿಸು. ಪರಿಣಾಮವನ್ನು ನಿಯಂತ್ರಿಸುವುದಲ್ಲ.
ಕಾಯಿಲೆ ಮರಕ್ಕೆ ಬಂದಿರಬಹುದು, ಆದರೆ ಔಷಧಿ ಕೊಡಬೇಕಾದ್ದು ಬೇರಿಗೆ. ವೃಕ್ಷ ಒಳಗಡೆ ಕಾಣುವ ವೃಕ್ಷ ಪರಿಣಾಮ, ಕಾರಣ ಕಾಣುವುದಿಲ್ಲ. ಫೆನಾಮಿನನ್ ಕಾರಣ, ಘಟನೆಯ ಫೆನಾಮಿನನ್ ಅಂದರೆ ಘಟನೆ, ಯಾವುದೇ ಘಟನೆಯ ಕಾರಣ ಕಾಣುವುದಿಲ್ಲ. ತೀಕ್ಷ್ಣ ಬುದ್ಧಿ, ಆ ಬುದ್ಧಿಯನ್ನು ಬೆಳೆಸಿಕೊಳ್ಳೋದೇ ಶಿಕ್ಷಣದ ಮೊದಲನೇ ಹಂತ. ಇವತ್ತಿನ ಶಿಕ್ಷಣವನ್ನು ನಾವು ಇದನ್ನೆಲ್ಲ ನೋಡಿದಾಗ ಎಲ್ಲಿಗೆ ಹೊರಟಿದ್ದೇವೆ ನಾವು? ತೀಕ್ಷ್ಣ ಬುದ್ಧಿ, ತೀಕ್ಷ್ಣ ಬುದ್ಧಿ, ತೀಕ್ಷ್ಣ ಬುದ್ಧಿ. ಪ್ರಾಚೀನ ಭಾರತ, ಆಧುನಿಕ ಭಾರತ, ಪ್ರಾಚೀನ ಭಾರತ, ಆಧುನಿಕ ಭಾರತ. ಓ ಭಾರತವೇ, ಏನು ಅದ್ಭುತವಾದ ಶಿಕ್ಷಣ ಸಂಸ್ಕೃತಿಯನ್ನು ಕಟ್ಟಿದ್ದೆ ನೀನು. ನನ್ನ ಕಣ್ಣು ಕಿವಿಗಳು ಒಳಹೊಕ್ಕು ಎಲ್ಲವನ್ನು ಪಾತಾಳ ಭೈರವಿಯಂತೆ ತಲಸ್ಪರ್ಶಿಯಾಗಿ ಪ್ರತಿಯೊಂದನ್ನು ತಿಳಿಯಲಿ ಅನ್ನುವ ಪ್ರಾರ್ಥನೆ, ಅದಕ್ಕೆ ಬೇಕಾದ ತರಬೇತಿ ಪ್ರಾಚೀನ ಭಾರತದ ಶಿಕ್ಷಣ ಸಂಸ್ಕೃತಿಯ ಮೊದಲನೇ ಹಂತ. ಉಪನಿಷತ್ತುಗಳಲ್ಲಿ ನಾವು ನೋಡ್ತೇವೆ. ವಿವೇಕಾನಂದರಿಗೆ ಹೀಗೆ ಕಾರಣಗಳು, ಕಾಣುವ ಹೊರಗಡೆ ಕಾಣುವಂತಹ ದೃಶ್ಯದ ಹಿಂದೆ ಇರತಕ್ಕಂತಹದ್ದನ್ನು ತಿಳಿಯುವ ಸಾಮರ್ಥ್ಯ ಇತ್ತು. ಹೊರಗೇನಿದೆ ವ್ಯಕ್ತಿ, ಅದರ ಒಳಗಡೆ ತಿಳಿಯುವ ಸಾಮರ್ಥ್ಯವಿತ್ತು. ಆದ್ದರಿಂದ ಶಾರದಾ ಮಾತೆಯ ಆಶೀರ್ವಾದ ಬಂದ ಕುಡಿದು ಕುಪ್ಪಳಿಸಿದರು. ಯಾಕೆ? ಅವರು ಸಾಕ್ಷಾತ್ ಸರಸ್ವತಿ. ಇವತ್ತು ಎಷ್ಟೋ ಆದರೆ ಅವರಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಬಹಳ ಮಟ್ಟಿಗೆ ಬಾರದವರು. ನಾನು ಯಾವ ಕವಿಯ ತಾಯಿ, ಇಂಜಿನಿಯರ್ ತಾಯಿ, ಇಂಥವಳ ಗರ್ಭದಲ್ಲಿ ಇಂಥ ಮಹಾತ್ಮ ಹಾಗೆ ಹುಟ್ಟಿದ ಅಂಥವಳು ಅಂತ ನಾನು ಅನ್ನಲ್ಲ. ಆ ಅಂಥವರೆಲ್ಲರೂ ಓದುವುದಕ್ಕೆ ಬರೆಯುವುದಕ್ಕೆ ಬಾರದ ಹೆಣ್ಮಕ್ಳು. ಆದರೂ ಇಂಥ ವ್ಯಕ್ತಿಗೆ ಜನ್ಮ ಕೊಟ್ಟರೆ ಹೇಗೆ? ಇದು ಭಾರತೀಯ ಸಂಸ್ಕೃತಿಯ ಅನರ್ಘ್ಯ ರತ್ನಗಳಲ್ಲಿ ಇದು ಒಂದು. ಯಾವುದು? ಪಾವಿತ್ರ್ಯದಲ್ಲಿ ಎಲ್ಲ ಸಾಮರ್ಥ್ಯಗಳು ಅಡಗಿವೆ. ಶಾರದಾ ಮಾತೆ, ಪಾವಿತ್ರವೇ ನಿನಗಿಂತಲೂ ಕಡಿಮೆ ಪವಿತ್ರ. ಸ್ವಯಂ ಪಾವಿತ್ರ್ಯ ಅನ್ನುವಂತಹ ಮೌಲ್ಯವೇ ನಿನಗಿಂತಲೂ ಕಡಿಮೆ ಪವಿತ್ರ. ಶಾರದಾ ಮಾತೆ ಅಂದರೆ ನಮಗೆ ಕಾಣುವ ಚಿತ್ರ, ಪಾವಿತ್ರ್ಯ ಅನ್ನುವ ಚಿತ್ರ ಎರಡೂ ಒಂದೇ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರುಮೋ ನಮೋ ನಮಃ. ಇಡೀ ಪ್ರಪಂಚದಲ್ಲಿರುವ ಎಲ್ಲ ರಾಮಕೃಷ್ಣಾಶ್ರಮಗಳು ಸಾಯಂಕಾಲದ ಹೊತ್ತು ಶಾರದಾ ಮಾತೆಗೆ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಅಭೇದಾನಂದರು ರಚನೆ ಮಾಡಿರ್ತಕ್ಕಂಥ ಪವಿತ್ರಂ ಚರಿತಂ ಯಸ್ಯಾಹ. ಅಮ್ಮ, ನಿನ್ನ ಚರಿತ್ರೆ ಎಷ್ಟು ಪವಿತ್ರ. ಸ್ವಯಂ ರಾಮಕೃಷ್ಣರೇ ಹೇಳ್ತಿದ್ರು, ಅವಳು ಅಷ್ಟು ಪವಿತ್ರಳಾಗಿರಲಿಲ್ಲ ಅಂದರೆ ನನ್ನ ತಪಸ್ಸೆಲ್ಲ ಕೊಚ್ಕೊಂಡು ಹೋಗ್ತಿತ್ತು. ಅವಳು ಅಷ್ಟು ಪವಿತ್ರಳಾಗಿರಲಿಲ್ಲ ಅಂದರೆ ನನ್ನ ತಪಸ್ಸು ಕೊಚ್ಕೊಂಡು ಹೋಗ್ತಿತ್ತು. ಆದ್ದರಿಂದ ನಿನ್ನೆ ಹೇಳ್ತಾ ನಾನು, ಭಾರತೀಯ ನಾರಿಗೆ ಒಂದು ಜವಾಬ್ದಾರಿ ಕೊಟ್ಟಿದೆ ಈ ದೇಶದ ಸಂಸ್ಕೃತಿ. ಸಂಸ್ಕೃತಿ ಇರ್ತಕ್ಕಂಥದ್ದೇ, ವಿದ್ಯೆ ಇರ್ತಕ್ಕಂಥದ್ದು, ಜ್ಞಾನ ಇರ್ತಕ್ಕಂಥದ್ದು. ಶಿವಾಜಿಗೆ ಜನ್ಮ ನೀಡಿದ, ಧೀರನಿಗೆ ಜನ್ಮ ನೀಡಿದಂತಹ ನಾರಿ, ರಾಮನಿಗೆ ಜನ್ಮ ನೀಡಿದ ನಾರಿ, ಧೀರ ಪುರುಷರಿಗೆ ಜನ್ಮ ನೀಡಿದ ನಾರಿ, ಬುದ್ಧಿವಂತರಿಗೆ ಜನ್ಮ ನೀಡಿದ ನಾರಿ, ರಾಷ್ಟ್ರ ನಿರ್ಮಾಪಕರಿಗೆ ಜನ್ಮ ನೀಡಿದ ನಾರಿ. ಧೀರನ ತಾಯಿ ಧೀರಳಲ್ಲ, ಕವಿಯ ತಾಯಿ ಕವಿಯಲ್ಲ, ಆದರೆ ಎಲ್ಲರೂ ಕೂಡ ಪವಿತ್ರರು. ಪಾವಿತ್ರ್ಯದಲ್ಲಿ ಸ್ವಾಮಿ ವಿವೇಕಾನಂದ ಪುಟ್ಟ ಮಗು ನರೇಂದ್ರ ಆಗಿದ್ದಾಗ ಅವರ ತಾಯಿ ಅವನಿಗೆ ಕೊಟ್ಟ ಮೊದಲ ಸಂದೇಶ ಇವತ್ತು ದಾಖಲಿಸಲ್ಪಟ್ಟ ಸಂದೇಶ. ಮಗು, ಎಂದೆಂದಿಗೂ ಪವಿತ್ರನಾಗಿರು, ಪರಿಶುದ್ಧನಾಗಿರು. ಆತ್ಮಗೌರವಕ್ಕೆ ಎಂದಿಗೂ ಧಕ್ಕೆಯಾಗುವ ಕೆಲಸವನ್ನು ಮಾಡಬೇಡ. ತಾಯಂದಿರು ಇಂಥ ಮಾತುಗಳನ್ನೆಲ್ಲ ಮಕ್ಕಳಿಗೆ ಹೇಳಬೇಕು. ಪಾವಿತ್ರ್ಯದಲ್ಲಿ ಇಂಜಿನಿಯರಿಂಗೂ ಇದೆ, ಪಾವಿತ್ರ್ಯದಲ್ಲಿ ಡಾಕ್ಟರ್ ಆಗೋದು ಇದೆ, ಪಾವಿತ್ರ್ಯದಲ್ಲಿ IAS ಆಗೋದು ಇದೆ. ಅಯ್ಯೋ ಪವಿತ್ರನಾಗಿರು ಅಂತಂದ್ರೆ ಅವನು ಸನ್ಯಾಸಿ ಆಗಿಬಿಟ್ಟಾನು, ಇಂಜಿನಿಯರ್ ಆಗಬೇಕು ಅಂತ ನನಗಾಸೆ ಅಂತ ಇವತ್ತಿನ ತಾಯಿ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಬಹಳ ಹೆದರ್ತಾರೆ ನಮ್ಮವ್ರು. ಆಶ್ರಮಕ್ಕೆ ಹೋದರೆ ಮಕ್ಕಳು ಸನ್ಯಾಸಿಗಳಾಗ್ತಾರೆ. ಹೀಗೆ 108. ಆದರೆ ಭುವನೇಶ್ವರಿ ಏನು ಹೇಳ್ತಾಳೆ? ಪರಿಶುದ್ಧನಾಗಿರು ನರೇಂದ್ರ, ಪವಿತ್ರನಾಗಿರು, ಆತ್ಮಗೌರವಕ್ಕೆ ಧಕ್ಕೆ ಬರುವ ಯಾವ ಕೆಲಸವನ್ನು ಮಾಡಬೇಡ. ಅದೇ ರೀತಿ ಮತ್ತೊಬ್ಬರ ಗೌರವಕ್ಕೂ ಕೂಡ ಎಂದಿಗೂ ಧಕ್ಕೆ ತರಬೇಡ. ಆದರೆ ಸಂದರ್ಭ ಬಂದರೆ ಕಲ್ಲೆದೆಯವನಾಗುವುದಕ್ಕೂ ಕೂಡ ಹಿಂತೆಗಿಬೇಡ. ಕಲ್ಲೆದೆ ಆಗಲಿ, ಸಂದರ್ಭ ಬಂದರೆ ಅದಕ್ಕೂ ಹಿಂತೆಗೆಯಬೇಡ. ಆತ್ಮಗೌರವ, ಪಾವಿತ್ರ್ಯ, ಪರಿಶುದ್ಧತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಕಲ್ಲೆದೆ ಆದರೂ ಚಿಂತೆ ಇಲ್ಲ. ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಎಂದೆಂದಿಗೂ ಸನ್ಮಾರ್ಗದಲ್ಲಿರು, ಸರಿಯಾದ ಮಾರ್ಗದಲ್ಲೇ ಇರು. ಪ್ರಪಂಚವೇ ನಿನ್ನನ್ನು ವಿರೋಧಿಸಿದರೂ ಕೂಡ ನೀನು ಸನ್ಮಾರ್ಗದಿಂದ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಇಡಬೇಡ. ಹೀಗೆಲ್ಲ ಹೇಳ್ತಾರೆ.
ಹಾಗೆ ಅವರು ಹೇಳೋದು ಯಾಕೆ? ಅವರಿಗೆಲ್ಲ ಆ ಪಾವಿತ್ರ್ಯದ, ಆ ಪರಿಶುದ್ಧತೆಯ ಫಲಗಳು, ಅದರ ಪ್ರಯೋಜನಗಳು ಚೆನ್ನಾಗಿ ಅರಿವಾಗಿತ್ತು. ಅದನ್ನು ನಂಬಿದ್ರು ಅವರು. ಮತ್ತು ನಮ್ಮ ಕಣ್ಣು ಮುಂದೆ ಇದೆ ಉದಾಹರಣೆಗಳು. ಪ್ರಪಂಚದ ಮಹಾತ್ಮರು ಎಲ್ಲಿ ಹುಟ್ಟಿದ್ರು, ಯಾವ ಮನೆಯಲ್ಲಿ ಹುಟ್ಟಿದ್ರು, ಹೇಗೆ ಆದ್ದರಿಂದ ಇದಕ್ಕೆ ಒತ್ತು ಕೊಟ್ಟು, ಈ ದೇಶದ ಸಂಸ್ಕೃತಿ, ನಿನ್ನ ಬದುಕೆಲ್ಲ ನಿನ್ನ ಕೈಯಲ್ಲಿದೆ ಅಮ್ಮ, ಬೇಕಾದ ಮಕ್ಕಳನ್ನು ಪಡ್ಕೊಳ್ಳೋದು ನಿನ್ನ ಕೈನಲ್ಲಿದೆ, ಅದರಿಂದ ಆಸಕ್ತಿ ಏನೋ ನನ್ನ ಮೇಲೆ ಪರಿಣಾಮ ಬೀರಿದೆ, ಇದು ಈ ದೇಶದ ಸಂಸ್ಕೃತಿಯಿಂದ ಹುಟ್ಟಿದಂಥ ಮಾತಲ್ಲ. ಅದೇನೋ ನನ್ನ ಮೇಲೆ ಪ್ರಭಾವ ಬೀರ್ತಾ ಇದೆ, ಇದೇನೋ ನಿನ್ನ ಮೇಲೆ ಪ್ರಭಾವ ಬೀರ್ತಾ ಇದೆ, ಇರಬಹುದೇನೋ, ಆದರೆ ಅದನ್ನು ಮೀರುವ ಸಾಮರ್ಥ್ಯವು ನಿನ್ನಲ್ಲಿ ಇನ್ನು 100 ಪಟ್ಟು ಅದಕ್ಕಿಂತಲೂ ಬಲಯುತವಾಗಿದೆ. ಯಾವುದೂ ನಿನ್ನ ಮೇಲೆ ಪ್ರಭಾವ ಬೀರಲಿ, ನಿಸ್ಸಂಶಯವಾಗಿ. ಎವ್ರಿ ಒನ್ ಈಸ್ ಕಂಡೀಷನ್ಡ್ ಬೈ ದಿ ಎನ್ವಿರೋನ್ಸ್. ಭೌತಶಾಸ್ತ್ರದ ಅಡ್ವಾನ್ಸ್ಡ್ ಫಿಸಿಕ್ಸ್ ಅದಿರೋದೇ ಹಾಗೆ. ಟೈಮ್, ಸ್ಪೇಸ್ ಅಂಡ್ ಕಾಸೇಷನ್ ವಿಲ್ ಅಫೆಕ್ಟ್ ಆನ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅದು ನಮಗೇನು ಹೊಸದಲ್ಲ ಭಾರತೀಯರಿಗೆ. ಟೈಮ್, ಸ್ಪೇಸ್ ಅಂಡ್ ಕಾಸೇಷನ್ ಮೇಲೆ ಎಲ್ಲ ಒಳಗೊಂಡಿದೆ ಅನ್ನುವಂಥದ್ದು 5000 ವರ್ಷಗಳ ಹಿಂದಿನ ಮಾತು. ನಮಗೆ ಇವತ್ತಿನ ರಿಲೇಟಿವಿಟಿ ಹೇಳಬಹುದು, ನಮಗೇನು ಹೊಸದಲ್ಲ, ಅದು ಹೊಸದಿರಬಹುದು ಬೇರೆಯವರಿಗೆ. ಇಲ್ಲಿ ಸಾಮಾನ್ಯವಾಗಿ ತಾಯಿ ತಂದೆಯರನ್ನು ಹೋಲ್ತಾರೆ ಮಕ್ಕಳು ತಾಯಿ ತಂದೆಯರನ್ನು ಹೋಲ್ತಾರೆ. ಆಧುನಿಕ ವಿಜ್ಞಾನ ಹೇಳುತ್ತೆ, ಜೆನೆಟಿಕ್ ಇನ್ಫ್ಲೂಯೆನ್ಸ್ ವಿಲ್ ಬಿ ಕ್ಯಾರಿಡ್ ಫೋರ್ತ್. ತಂದೆಯ ಲಕ್ಷಣ, ತಾಯಿಯ ಲಕ್ಷಣ. ಅದರಲ್ಲೂ ಕೆಲವರು ಕಟ್ಟರು ವಿಜ್ಞಾನಿಗಳು ಅಂತಿದ್ದಾರೆ. ಆ ವಿಜ್ಞಾನಿಗಳು ಇತ್ತೀಚಿನ ದಿನಗಳು ಕೆಲವು ಛೀಮಾರಿಗೆ ಒಳಗಾಗ್ತಾ ಇದ್ದಾರೆ. 50 ವರ್ಷಗಳಿಂದ ಅವರಿಗೆ ಛೀಮಾರಿಗೆ ಒಳಗಾಗ್ತಾ ಇದ್ದಾರೆ. ಯಾವುದೋ ಮಹಾನ್ ಚೈತನ್ಯ ಶಕ್ತಿಯನ್ನು ನಂಬಬಾರದು ಅನ್ನುವಂತಹ ಅಜ್ಞಾನದಲ್ಲಿ ಇವರಿದ್ದಾರೆ. ಸಮ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫ್ರಮ್ ದ ಈಸ್ಟ್ ಟು ವೆಸ್ಟ್ ಈಸ್ ನೆಸೆಸರಿ ಇನ್ ಆರ್ಡರ್ ಟು ಸೇವ್ ಮಾಡರ್ನ್ ಫಿಸಿಕ್ಸ್ ಫ್ರಮ್ ಸ್ಪಿರಿಚುವಲ್ ಅನೀಮಿಯಾ ಅಂತ ಹೇಳಿ ಮಹಾನ್ ವಿಜ್ಞಾನಿ ಒಬ್ಬ ಹೇಳ್ತಾನೆ. ಇವತ್ತು ಆಧುನಿಕ ವಿಜ್ಞಾನ ಅನ್ನುವಂಥದ್ದು ಸ್ಪಿರಿಚುವಲ್ ಅನೇಮಿಯಾಗಿ ಒಳಗಾಗಿದೆ, ರಕ್ತಹೀನತೆಗೆ ಒಳಗಾಗಿದೆ. ಸಮ್ ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ ಫ್ರಮ್ ದ ಈಸ್ಟ್ ಟು ವೆಸ್ಟ್ ಈಸ್ ನೆಸೆಸರಿ ಟು ಸೇವ್ ವೆಸ್ಟರ್ನ್ ಸೈನ್ಸಸ್ ಫ್ರಮ್ ಸ್ಪಿರಿಚುವಲ್ ಅನೀಮಿಯಾ. ಸೊ ಈಸ್ಟು ವೆಸ್ಟ್ಗೆ ಬಹಳ ಬ್ಲಡ್ ಕೊಡಬೇಕು. ಇಲ್ಲೇ ಹೋದರೆ ವೆಸ್ಟರ್ನ್ ಸೈನ್ಸ್ ಸಾಯುತ್ತೆ. ಇದನ್ನು ಹೇಳಿದವನು ವೆಸ್ಟರ್ನ್ ಸೈಂಟಿಸ್ಟ್. ಕಿವಿ ತೆರೆದು ಕೇಳಿಸ್ಕೋಬೇಕು ಭಾರತೀಯರು ಇದನ್ನೆಲ್ಲ ನೀವು. ಯಾಕೆಂದರೆ ಹಿಪ್ನಾಟಿಸಮ್ ಆಗಿದೆ ನಿಮಗೆ. ಪ್ರತಿಯೊಂದನ್ನು ಪಶ್ಚಿಮಕ್ಕೆ ಹಲ್ಲು ಗಿಂಜಿ ನಾವು ಕೇಳಬೇಕು, ಅವ್ರು ಕೊಡಬೇಕು. ಇಲ್ಲ ನಮ್ಮ ಹತ್ರ ಏನಿದೆ, ಸೈನ್ಸ್ ಹೇಳ್ಕೊಟ್ಟವರು ಅವರಲ್ವಾ, ಟೆಕ್ನಾಲಜಿ ಹೇಳ್ಕೊಟ್ಟವರು ಅವರಲ್ವಾ, ಯಾವುದು ಕೂಡ ಅವರಿಂದ ಬಂದಿದ್ದಲ್ಲ. ನೆನೆ ಹೇಳಿದೆ ನಾನು ಅದನ್ನು, ಅವರಿಂದ ಬಂದಿದ್ದಲ್ಲ. ಈ ಪ್ರಪಂಚದಲ್ಲಿ ಮನುಷ್ಯನ ಒಳಿತಿಗೆ ಎಲ್ಲಿಯಾದರೂ ಏನಾದರೂ ಒಂದು ಸಣ್ಣ ಐಡಿಯಾ ಇದ್ದರೆ ಅದು ಇಂಡಿಯಾದಿಂದ ಹೋಗಿದೆ ಅಂತ ಹೇಳ್ತಾರೆ ವಿವೇಕಾನಂದರು. ಈ ಪ್ರಪಂಚದ ಯಾವುದಾದರೂ ಮೂಲೆಯಲ್ಲಿ ಮನುಷ್ಯನ ಉದ್ಧಾರಕ್ಕೆ ಸಹಾಯಕವಾಗುವ ಒಂದು ವಾಕ್ಯ, ಒಂದು ಚಿಂತನೆ ಎಲ್ಲಿಯಾದರೂ ಏನಾದರೂ ಇದ್ದರೆ ಅದು ಇಂಡಿಯಾದಿಂದ ಹೋಗಿದೆ. ಕೇಳಿಸ್ಕೊಳ್ಳಿ ಇದನ್ನೆಲ್ಲ. ತೆರೆದ ಎದೆಯಿಂದ, ತೆರೆದ ಕಣ್ಣುಗಳಿಂದ, ಕಿವಿಗಳಿಂದ ಕೇಳಿಸ್ಕೊಳ್ಳಿ ಇದನ್ನೆಲ್ಲ. ಇವತ್ತು ನಾವು ಕೇಳಬೇಕಾದ್ದೇ ಈ ಮಾತುಗಳು. ಗುಲಾಮಗಿರಿಯನ್ನು ಎಂಜಾಯ್ ಮಾಡೋದು ಕಲ್ತು ಬಿಟ್ಟಿದ್ದೇವೆ ನಾವು. We have started enjoying slavery, the entrenched servitude, awful. ಹಾಗಲ್ಲ ಅದು. ಜೆನೆಟಿಕ್ ಇನ್ಫ್ಲೂಯೆನ್ಸಸ್ ಆರ್ ಕ್ಯಾರಿಡ್. ತಂದೆ ತಾಯಿಗಳಿಂದ ಮಕ್ಕಳಿಗೆ ಲಕ್ಷಣಗಳು ಬರುತ್ತವೆ. ನೋ, ಎ ಮದರ್ ಕ್ಯಾನ್ ಚೇಂಜ್ ದಿ ಫೇಟ್ ಆಫ್ ಹರ್ ಬೇಬಿ. ಅದನ್ನು ನಿನ್ನೆ ನಾವು ನೋಡಿದ್ವಿ. ಮದರ್ ಯಾವ ರೀತಿ ಮಕ್ಕಳ ವ್ಯಕ್ತಿತ್ವಕ್ಕೆ ಕಾರಣೀಭೂತಳಾಗ್ತಾಳೆ. ಇಂಡಿಯಾಗೆ ಎಕ್ಸಾಂಪಲ್ಗೆ ಬಂದಿದ್ದೆ ನಾನು. ಆ ಸಂದರ್ಭದಲ್ಲಿ ಉಪನ್ಯಾಸವನ್ನು ನಿಲ್ಲಿಸಿದೆ. ಇಂಡಿಯಾದಲ್ಲಿ ಒಂದೆರಡು ಕೇಸ್ ಸ್ಟಡಿ ತಗೊಳ್ಳೋಣ. ತಂದೆಗೂ ಮಗನಿಗೂ ಪೋಲ್ಸ್ ಅಪಾರ್ಟ್, ಉತ್ತರ ಧ್ರುವ ದಕ್ಷಿಣ ಧ್ರುವದಂತ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ಮಗ ಮಹಾಸಂತ, ತಂದೆ ಪರಮ ನೀಚ ರಾಕ್ಷಸ. ಇಷ್ಟು ಪ್ರಭಾವ, ಇಷ್ಟು ವ್ಯತ್ಯಾಸ ಬಂದಿದೆ ಯಾಕೆ? ತಾಯಿಯ ನೆನ್ನೆ ಹೇಳಿದಂತೆ ಗರ್ಭಕಾಲದ ಜೀವನ. ಪ್ರಹ್ಲಾದನನ್ನು ಹೊತ್ತಂತ ಕಯಾದುವಿಗೆ ನಾರದ ಬಂದು ನಾರಾಯಣ ಮಂತ್ರವನ್ನು ಕೊಟ್ಬಿಟ್ಟ. ಆ ಸಂದರ್ಭದಲ್ಲಿ ಹಿರಣ್ಯಕಶಿಪು ಹೊರಗಡೆ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಇಲ್ಲಿ ಬಂದು ಈತ ಅವಳಿಗೆ ನಾರಾಯಣ ಮಂತ್ರ ಕೊಟ್ಟು ಒಂದು ವ್ರತದಲ್ಲಿ ಇಟ್ಟ ಅವಳನ್ನು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಾರಾಯಣ ಭಾವ, ಅದೇ ಜಪ, ಅದೇ ಧ್ಯಾನ, ಅದೇ ಭಾವ, ಅದೇ ಚಿಂತನೆ. ಮುಂದೆ ಮಗು ಪ್ರಹ್ಲಾದ ಹುಟ್ಟಿದ.
ತಂದೆಯ ಒಂದು ಲಕ್ಷಣವೂ ಇಲ್ಲ ಇವನಲ್ಲಿ. ಒಂದೇ ಒಂದು ಲಕ್ಷಣವೂ ತಂದೆಯ ಲಕ್ಷಣ ಇಲ್ಲ. ಯುವರ್ ಲಾಸ್ ಆರ್ ಡಿಫೀಟೆಡ್. ಹೇಗಿದು? ಇದೆಲ್ಲ ಹೇಗೆ? ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಳಬೇಕು. ಅತೀತವಾದ ಒಂದು ಶಕ್ತಿ ಇದೆ, ಅಲ್ಲಿ ಯಾವ ನಿಯಮಗಳು ಲೆಕ್ಕಕ್ಕೆ ಬರುವುದಿಲ್ಲ. ಪ್ರತಿಯೊಂದನ್ನು ಸೈನ್ಸ್ ಅಂದರೆ ಒಂದು ಸಬ್ಜೆಕ್ಟ್ ಅಂತ ತಿಳ್ಕೊಂಡು ಜನ ಪ್ರತಿಯೊಂದನ್ನು ಸೈಂಟಿಫಿಕಲಿ ಇದನ್ನು ಹೇಗೆ ಪ್ರೂವ್ ಮಾಡ್ತೀರಿ? ಅರೇ ಬೇಟಾ, ಸೈಂಟಿಫಿಕಲಿ ಹೇಗೆ ಪ್ರೂವ್ ಮಾಡ್ತೀವಿ? ವೇರ್ ಈಸ್ ಯುವರ್ ಸೈನ್ಸ್? ಏನು ನಿನ್ನ ಸೈನ್ಸ್ ಅಂದರೆ? ಸರ್ವಜ್ಞನೋ ನಿನ್ನ ಸೈನ್ಸು ನೀನು? ಶ್ರೀರಾಮಕೃಷ್ಣರಿಗೆ ಸಮಾಧಿ ಬಂದಾಗ ಸಮಾಧಿಯ ಕಾಲದಲ್ಲಿ ಹೃದಯದ ಬಡಿತ ನಿಂತು ಹೋಗ್ತಿತ್ತು, ಉಸಿರಾಟ ನಿಂತು ಹೋಗ್ತಿತ್ತು. 6 ತಿಂಗಳು ವರ್ಷಗಳ ಗಟ್ಟಲೆ ಸಮಾಧಿ ಸ್ಥಿತಿಯಲ್ಲಿರ್ತಿದ್ರು. 6 ತಿಂಗಳಿದ್ದಂಥ ಸಂದರ್ಭಗಳಿವೆ. 6 ತಿಂಗಳು ಹೃದಯದ ಬಡಿತ ಇಲ್ಲ. ಬದುಕಿದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀಯ ನೀನು? ಎನಿಥಿಂಗ್ ಟ್ರಾನ್ಸೆಂಡೆಂಟಲ್ ಮೀನ್ಸ್ ಬಿಯಾಂಡ್ ಲಾ. ಬಿಯಾಂಡ್ ಇನ್ ಲಾ. ಸೈನ್ಸ್ ಈಸ್ ವಿಥಿನ್ ದಿ ಲಾ. ಲಾಜಿಕ್ ಈಸ್ ವಿಥಿನ್ ದಿ ಲಾ. ಆಧ್ಯಾತ್ಮ ಸೈನ್ಸ್. ಹೌ ಡು ಎಕ್ಸ್ಪ್ಲೈನ್ ಸೈನ್ಸ್? ಹೌ ಡು ಎಕ್ಸ್ಪ್ಲೈನ್? ಐ ಡೋಂಟ್ ರೂಲ್ ಔಟ್ ದಿ ಗ್ರೇಟ್ನೆಸ್ ಆಫ್ ಸೈನ್ಸ್. ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಇದೆಲ್ಲ ಹೇಳಲಿಲ್ಲ ಅಂದರೆ ಏನೇನೋ ಮಾತು ತಿಳ್ಕೊಂಡ್ಬಿಡ್ತೀರಾ. ಐ ಡೋಂಟ್ ರೂಲ್ ಔಟ್ ಇಟ್ಸ್ ಗ್ರೇಟ್ನೆಸ್. ಐ ಡೋಂಟ್ ರೂಲ್ ಔಟ್ ಇಟ್ಸ್ ವ್ಯಾಲಿಡಿಟಿ, ಇಟ್ಸ್ ರೆಲೆವೆನ್ಸ್, ಇಟ್ಸ್ ಎವ್ರಿಡೇ ಅಪ್ಲಿಕೇಶನ್. ಇಟ್ಸ್ ಅ ಗಿಫ್ಟ್ ಟು ಮ್ಯಾನ್ಕೈಂಡ್. ಬಟ್ ಇಟ್ ಈಸ್ ಸ್ಟಿಲ್ ಲಿಮಿಟೆಡ್. ಇಟ್ಸ್ ಸ್ಟಿಲ್ ಲಿಮಿಟೆಡ್. There is a huge world beyond science. The science of sciences, ಆಧ್ಯಾತ್ಮ ವಿದ್ಯಾ. ಕೃಷ್ಣ ಅದನ್ನೇ ಹೇಳ್ತಾನೆ ಗೀತೆ. ಆಧ್ಯಾತ್ಮ ವಿದ್ಯಾನಾಂ. ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯಾ. ಆದ್ದರಿಂದ ಅಲ್ಲಿ ಲಾಜಿಕ್ ನಡೆಯಲ್ಲ. ಕಯಾದುವಿನ ಮಗ ಪ್ರಹ್ಲಾದ ತಂದೆಯ ಒಂದು ಲಕ್ಷಣ, ಒಂದೇ ಒಂದು ಲಕ್ಷಣ, ಪೂರ್ತಿಯಾಗಿ ಉಲ್ಟ. ಹೇಗಾಯಿತು? ಈಗ ಒಂದು ಪ್ರಶ್ನೆ. ತಾಯಿಯ ಗರ್ಭಕಾಲದ ಅವಳ ಜೀವನ ಮತ್ತು ತಂದೆ ತಾಯಂದಿರ ಜೀನ್ಸ್, ಇವೆರಡರಲ್ಲಿ ಹೆಚ್ಚು ಪವರ್ಫುಲ್ ಯಾವುದು? ತಂದೆ ತಾಯಂದಿರ ಜೀನ್ಸ್. ಅದು ನಮ್ಮ ಫೇಟ್. ತಂದೆ ತಾಯಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳಿಲ್ವಾ ಅದರ ಚರ್ಚೆ ನಾನು ಇವತ್ತು ಮುಂದುವರಿಸಲ್ಲ. ಆದರೂ ಇಲ್ಲಿ ತಾಯಿಯ ಕೈನಲ್ಲೇ ಏನಾದರೂ ಇದೆಯಾ? ಮಕ್ಕಳು ಹುಟ್ಟಬೇಕಾದ ಮಕ್ಕಳು ಇಂಥವ್ರಿರಬೇಕು ಅನ್ನುವ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಅವಳ ಕೈನಲ್ಲೇ ಏನಾದರೂ ಸ್ವಲ್ಪ ಸ್ವಾತಂತ್ರ್ಯ ಇದೆಯಾ? ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆಯಲ್ಲ, ಇದೆ. ಮನುಷ್ಯ, ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ ಅಂತ ಹೇಳಿದೆ ಭಾರತೀಯ ಸಂಸ್ಕೃತಿ. ಇದೊಂದನ್ನು ಬಿಟ್ಟು ಬೇರೆ ಎಲ್ಲ ಕೈನಲ್ಲಿದೆ ಅಂತ ಹಾಗೆ ಹೇಳಿತು. ಇದೆಲ್ಲವನ್ನೂ ವಿಶದವಾಗಿ ಹೇಳಲಾಗಿದೆ. ಗೃಹ್ಯ ಸೂತ್ರಗಳು, ಮಹಾನಿರ್ವಾಣ ತಂತ್ರ, ಮನುಸ್ಮೃತಿ, ಇವುಗಳಲ್ಲೆಲ್ಲ ವಿಶದವಾಗಿ ಹೇಳಲಾಗಿದೆ. ಒಂದೊಂದು ಡೀಟೇಲ್ ಇದನ್ನು ಹೇಳಲಾಗಿದೆ. ಒಂದನ್ನು ಬಿಡದೆ ಹೇಳಲಾಗಿದೆ. ಕರ್ಮಯೋಗದಲ್ಲೂ ಹೇಳಲಾಗಿದೆ. ಗೃಹ್ಯ ಸೂತ್ರಗಳು, ಮಹಾನಿರ್ವಾಣ ತಂತ್ರ, ಹಲವಾರು ಸ್ಮೃತಿಗಳು, ಪರಾಶರ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ. ಆದರೆ ನಮಗೆ ಭಾರತೀಯರಿಗೆ ನಮಗೆ ಬರೀ ನೆಗೆಟಿವ್ಗಳು ಕಾಣುತ್ತೆ. ಇಂಡಿಯಾದಲ್ಲಿ ಏನು ಹುಟ್ಟಿದೆಯೋ ಅದರಲ್ಲಿ ಬರೀ ನೆಗೆಟಿವ್ಗಳು ಕಾಣುತ್ತೆ. ಅದನ್ನು ನಿಮ್ಮ ಮುಂದೆ ಪ್ರೊಜೆಕ್ಟ್ ಮಾಡಿದ್ದಾರೆ. ಎಲ್ಲರೂ ಓದಲಾರರು, ಓದುವವರು ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇನೆ, ಪ್ರತಿಯೊಂದನ್ನು ಸ್ವತಂತ್ರವಾಗಿ ಓದಿ, ಪ್ರತಿ ಮನೆಯಲ್ಲೂ ಒಂದು ಗ್ರಂಥಾಲಯ ಇಟ್ಕೊಳ್ಳಿ. ಅದೂ ತಾಯಿಯೇ ಮಾಡಲಿ ಅಂತೀನಿ. ಇದನ್ನು ಕೂಡ ಮನೆಯ ಗೃಹಿಣಿ ಮಾಡಲಿ. ಯಾಕೆ? ಗೃಹಿಣಿ ಗೃಹ ಮುಚ್ಚತೆ. ಇದೂ ಕೂಡ ಸ್ಮೃತಿ ಹೇಳಿದ್ದೆ. ಒಂದು ಗೃಹ ಅಂದರೆ ಅಲ್ಲಿಯ ಗೃಹಿಣಿ. ನಗೃಹಂ ಗೃಹಮಿತ್ಯಾಹು. ಇಟ್ಟಿಗೆ ಯಾವುದು, ಗಾರೆ ಯಾವುದು, ಮೇಲ್ಗಡೆ ತಾರಸಿ ಯಾವುದು, ಕೆಳಗಡೆ ಯಾವ ಕಲ್ಲು ಫ್ಲೋರಿಗೆ ಹಾಕಿದ್ದಾರೆ, ಇದನ್ನು ನೋಡಿ ಮನೆ ಎಂಥದ್ದು ಅಂತ ಹೇಳಬೇಡಿ, ಹೇಳುತ್ತೆ ಭಾರತೀಯ ಸಂಸ್ಕೃತಿ. ಇದನ್ನು ನೋಡಿ ಆಹಾ ಎಂಥ ಮನೆ ಅಂತ ಅನ್ಬೇಡಿ. ಯಾವುದನ್ನು ನೋಡಬೇಕು? ಆ ಗೃಹಿಣಿ ಮನೆಯನ್ನು ನಡೆಸ್ತಾ ಇದ್ದಾಳಲ್ಲ, ಆ ಗೃಹಿಣಿಯನ್ನು ನೋಡಿ ಅಬ್ಬಾ ಇದೊಂದು ಮಹಾಮನೆ, ಇದೊಂದು ಅದ್ಭುತವಾದ ಆದರ್ಶ ಮನೆ. ನಗೃಹಂ ಗೃಹಮಿತ್ಯಾಹು. ಗೃಹಿಣಿ ಗೃಹ ಮುಚ್ಚತೆ. ಆದ್ದರಿಂದ ತಾಯಿ 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 ತಾಯಿ, ಆ ತಾಯಿ ಎನ್ನುವ ಪದಕ್ಕೆ ಭಾರತೀಯ ಸಂಸ್ಕೃತಿ ಹೇಳುತ್ತೆ, ತಾಯಿ ದೇಶದ ಭವಿಷ್ಯ ನಿನ್ನ ಕೈನಲ್ಲಿದೆ, ತಾಯಿ ಮಕ್ಕಳ ಭವಿಷ್ಯ ನಿನ್ನ ಕೈನಲ್ಲಿದೆ, ತಾಯಿ ಮನೆಯ ಭವಿಷ್ಯ ನಿನ್ನ ಕೈನಲ್ಲಿದೆ.
ಮನೆಯೂ ಕೂಡ ಸರಿಯ ಯೋಗ್ಯಳಾದ ತಾಯಿಯ ಕೈಯಲ್ಲಿ ಸಿಕ್ಕಿದರೆ ಇನ್ನು ದೇಶ ಎಷ್ಟೊತ್ತು, ಊರೆಷ್ಟೊತ್ತು, ದೇಶ ಎಷ್ಟೊತ್ತು, ಪ್ರಪಂಚ ಎಷ್ಟೊತ್ತು? ಎಲ್ಲಿಂದ ಪ್ರಾರಂಭವಾಗಲಿ ದೇಶ ಕಟ್ಟುವ ಕಾರ್ಯ? ಒಂದೊಂದು ಮನೆಯಲ್ಲಿ ಗೃಹಿಣಿಯಾದವಳು. ನಿನ್ನೆ ಅದನ್ನೇ ನಾನು ಪ್ರಸ್ತಾಪ ಮಾಡಿದೆ. ಪ್ರತಿ ಹುಡುಗಿ ಮುಂದೆ ಗೃಹಿಣಿಯಾಗುವಂಥ ಪ್ರತಿಯೊಂದು ಹುಡುಗಿ, ಅವಳಿಗೆ ಒಂದು ಟ್ರೈನಿಂಗ್ ಬೇಕು. ಇವತ್ತಿದೆ ಹೌಸ್ ಕೀಪಿಂಗ್ ಅಂದರೆ ಅಕೌಂಟ್ಸ್ ಮೇಂಟೈನ್ ಮಾಡೋದನ್ನು ನೋಡ್ತಾರೆ. ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ, ಎಷ್ಟು ದುಡ್ಡು ಬಂತು, ಎಷ್ಟು ದುಡ್ಡು ಹೋಯಿತು, ಇಷ್ಟೇ ಆಗಿದೆ ನಮ್ಮ ಹೌಸ್ ಕೀಪಿಂಗ್ ಅಂದರೆ ಏನು? ನಿನ್ನ ಮಕ್ಕಳು ಎಂಥವರು, ನಿನ್ನ ಮನೆಯಲ್ಲಿ ಧರ್ಮ ಎಷ್ಟು ಮಟ್ಟಿಗೆ ನೆಲೆಗೊಂಡಿದೆ, ನಿನ್ನ ಕರ್ತವ್ಯಗಳು ಅಂತಿದೆ ಗೃಹಸ್ಥ, ಆ ಕರ್ತವ್ಯಗಳನ್ನು ಎಷ್ಟು ಮಟ್ಟಿಗೆ ನೀನು ಪಾಲಿಸ್ತಾ ಇದೀಯಾ? ಆ ಎಲ್ಲ ಕರ್ತವ್ಯಗಳಲ್ಲಿ ವಿಶೇಷವಾದ ಕರ್ತವ್ಯ ಅಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ನೀವು ಕೊಡ್ತಾ ಇರತಕ್ಕಂಥ ಕಾನ್ಸೆಪ್ಟ್ಸ್, ಡೆಫಿನೇಷನ್ಸ್. ಅದು ಕೂಡ ಅದೇ ಸಂಸ್ಕೃತಿ ಅಂತಂದ್ರೇನೆ ನೆನಪಿಟ್ಕೊಳ್ಳಿ, ದಿ ಟೈಪ್ ಆಫ್ ದಿ ಕಾನ್ಸೆಪ್ಟ್ ದಟ್ ಯು ಹ್ಯಾವ್ ಫಾರ್ ಎವ್ರಿಥಿಂಗ್ ದಟ್ ಹ್ಯಾಸ್ ಗಾಟ್ ಸಮ್ ಸಾರ್ಟ್ ಆಫ್ ಇನ್ಫ್ಲೂಯೆನ್ಸ್ ಆನ್ ಯುವರ್ ಲೈಫ್. ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ಒಂದೊಂದ್ರದ್ದು ನಿಮ್ಮಲ್ಲಿ ಕಾನ್ಸೆಪ್ಟ್, ಡೆಫಿನೇಷನ್ ಏನಿದೆ ಅದೆಲ್ಲವನ್ನು ಒಟ್ಟಿಗೆ ಸೇರಿಸಿದರೆ ಅದು ಸಂಸ್ಕೃತಿ. ಜೀವನ ಅಂದರೆ ಏನು? ಹಣಕ್ಕೆ ಎಷ್ಟು ಬೆಲೆ, ಆತ್ಮಗೌರವಕ್ಕೆ ಎಷ್ಟು ಬೆಲೆ, ಸುಖ ಅಂದರೆ ಏನು, ಸಂತೃಪ್ತಿ ಅಂದರೆ ಏನು, ಯಶಸ್ಸು ಅಂದರೆ ಏನು, ನಿಷ್ಫಲವಾಗುವುದು ಜೀವನದಲ್ಲಿ, ಫೇಲ್ ಆಗುವುದು ಅಂದರೆ ಏನು, ಯಶಸ್ಸನ್ನು ಗಳಿಸುವುದು ಅಂದರೆ ಏನು, ಈ ಒಂದೊಂದು ಜೀವನಕ್ಕೆ ಮುಖ್ಯವಾದಂತಹ ಕಾನ್ಸೆಪ್ಟ್ಸ್ ಇದೆಯಲ್ಲ, ಇದರ ಡೆಫಿನೇಷನ್ಗಳನ್ನು ಮಕ್ಕಳಿಗೆ ಕೊಡೋದೇ ಮನೆಯ ದೊಡ್ಡ ಕೆಲಸ. ಆ ಡೆಫಿನೇಷನ್ ತಪ್ಪಿ ಇವತ್ತು ಒಂದೊಂದು ಹುಡುಗ, ಒಂದೊಂದು ಹುಡುಗಿ, ಅವ್ರಿಗೆ ಜೀವನದಲ್ಲಿ ಪ್ರಯಾರಿಟೀಸ್, ಜೀವನದಲ್ಲಿ ಆದ್ಯತೆಗಳೇನು? ಪ್ರಯಾರಿಟೀಸ್ ಏನು? ದಿ ಮೆಟೀರಿಯಲ್ ಅಫ್ಲೂಯೆನ್ಸ್, ವಸ್ತು ರೂಪದ, ಪದಾರ್ಥ ರೂಪದ ವಿಪುಲತೆ, ಶ್ರೀಮಂತಿಕೆ ಎಷ್ಟು, ಅದು ಟಾಪ್ ಪ್ರಯಾರಿಟಿ. ಶ್ರೀಮಂತಿಕೆ ಎಲ್ಲಿದೆ, ಅಧಿಕಾರ ಎಲ್ಲಿದೆ, ಶ್ರೀಮಂತಿಕೆ ಎಲ್ಲಿದೆ, ಅದರಲ್ಲೂ ಶ್ರೀಮಂತಿಕೆ, ಅಧಿಕಾರ ಎಲ್ಲಿದೆ, ಶ್ರೀಮಂತಿಕೆ ಎಲ್ಲಿದೆ, ಅದು ಟಾಪ್ ಪ್ರಯಾರಿಟಿ. ಫೈನ್, ಬ್ಯೂಟಿಫುಲ್. ನೆನಪಿಟ್ಕೊಳ್ಳಿ, ಶ್ರೀಮಂತಿಕೆ, ಅಧಿಕಾರ, ಅವುಗಳಿಗೆ ಒಂದು ಮಾರ್ಗ ಇದೆ, ಅದು ಗುರಿಗಿಂತಲೂ ಹೆಚ್ಚು ಮುಖ್ಯ. ಮೀನ್ಸ್ ಆರ್ ಆಸ್ ಇಂಪಾರ್ಟೆಂಟ್ ಆಸ್ ಎಂಡ್ಸ್, ಆರ್ ಮೀನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಂಡ್ಸ್. ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ತೇನೆ ನಾನು. ಮೀನ್ಸ್ ದೆಮ್ಸೆಲ್ಸ್ ಆರ್ ದಿ ಎಂಡ್ಸ್. ದಾರಿಯೇ ಗುರಿ. ಯಾವ ದಾರಿಯಲ್ಲಿ ನೀನಿದೀಯಾ ಅದೇ ಜೀವನದ ಗುರಿ. ಆಸೆಯನ್ನು ಈಡೇರಿಸಿಕೊಳ್ಳುವುದು, ಗುರಿಯನ್ನು ಮುಟ್ಟುವುದು ಗುರಿಯಲ್ಲ. ಗುರಿ ಮುಟ್ಟುವುದಕ್ಕೆ ನೀನು ಬಳಸಿಕೊಂಡ ದಾರಿ ಯಾವುದು? ದಾರಿ ಸರಿಯಾಗಿದ್ದರೆ ಗುರಿ ಮುಟ್ಟಿದಂತೆಯೇ. ಗುರಿಯೂ ಸರಿಯಾಗಿರಬೇಕು, ಗುರಿಗಿಂತ ಮುಖ್ಯ ದಾರಿ ಸರಿಯಾಗಿರಬೇಕು. ಗುರಿ ಸತ್ಯ, ದಾರಿ ಧರ್ಮ. ಸತ್ಯ ಧರ್ಮಗಳೇ ಈ ದೇಶದಲ್ಲಿ ಮೊದಲಿಂದಲೂ ನಾವು ಒತ್ತು ಕೊಟ್ಟು ಹೇಳಿದ್ದು. ಸತ್ಯ ಧರ್ಮ, ಸತ್ಯಂ ವದ ಧರ್ಮಂ ಚರ, ಒಟ್ಟೊಟ್ಟಿಗೆನೇ ಬಂತದ್ದು. ನೆನ್ನೆ ಹೇಳಿದೆ, ಕಾನ್ವೊಕೇಶನ್ ಅಡ್ರೆಸ್, ಜಗತ್ತಿನ ಮೊಟ್ಟ ಮೊದಲ ಕಾನ್ವೊಕೇಶನ್ ಅಡ್ರೆಸ್. ವೇದಂ ಅನೂಚ್ಯ ಆಚಾರ್ಯ ಅಂತೇವಾಸಿನಂ ಅನುಶಾಸ್ತಿ ಸತ್ಯಂ ವದ ಧರ್ಮಂ ಚರ. ಸತ್ಯವನ್ನು ದರ್ಶಿಸು, ಸತ್ಯವನ್ನು ಅನುಭವಿಸು, ಅನುಭವ ಪಡೆದುಕೋ, ನೋಡು ನಿನ್ನ ವೈಭವ ಮುಂದೆ. ಸತ್ಯವನ್ನು ಅನುಭವಿಸಿದಾಗ, ಸತ್ಯವನ್ನು ನೋಡಿದಾಗ, ಅದನ್ನು ನೀನು ಮುಟ್ಟಿದಾಗ ಆಗುವಂತಹ ನಿನ್ನ ವೈಭವ, ನಿನಗೆ ಬರುವ ವೈಭವ, ನಿನ್ನ ಭವ್ಯತೆಗಳನ್ನು ನೋಡು. ಅದಕ್ಕೆ ಒಂದು ಮಾರ್ಗ ಇದೆ, ಅದೇ ಧರ್ಮ. ಅದನ್ನು ಬಹಳ ಎಕ್ಸ್ಪ್ಲೈನ್ ಮಾಡಬೇಕು. ಧರ್ಮ ಅಂತಂದರೆ ಇವತ್ತು ನಾವು ತಿಳಿದುಕೊಂಡ ಹಾಗೆ ಅಲ್ಲ, ಅದು ನ್ಯಾಯವಾದ ಮಾರ್ಗ ಅಂತ ತಿಳ್ಕೊಂಡ್ರೆ ಸಾಕು ಈಗ ಸದ್ಯಕ್ಕೆ. ಇದೆಲ್ಲವನ್ನೂ ಕೂಡ ಮನೆಯಲ್ಲಿ ಮಕ್ಕಳಿಗೆ ಏನು ಬೇಕಾದರೂ ಸಾಧಿಸಬಹುದು. ಧರ್ಮ ಮಾರ್ಗದಲ್ಲೇ, ನ್ಯಾಯ ಮಾರ್ಗದಲ್ಲೇ ಜೀವನದಲ್ಲಿ ಮಹತ್ತರವಾದ್ದನ್ನು ಸಾಧಿಸಿದ ಸಾವಿರಾರು ಉದಾಹರಣೆ ಇದೆ. ಮನೆಯಲ್ಲಿ ಇದನ್ನು ಹೇಳಬೇಕು, ಜೊತೆಗೇನೆ ಮನೆಯಲ್ಲಿ ಬದುಕುವವರು, ದೊಡ್ಡವರು ಇದನ್ನು ತೋರಿಸ್ಕೊಡ್ಬೇಕು. ಅದರಲ್ಲೂ ತಾಯಿ ಪ್ರತಿನಿತ್ಯ ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಳ್ಳಿ, ತಂದೆ ತಾಯಿ ಮಕ್ಕಳು. ಒಂದು ಲೈಬ್ರರಿ ಇಟ್ಕೊಳ್ಳಿ, ಟಿವಿಗಳನ್ನೆಲ್ಲ ಸ್ಟಾಪ್ ಮಾಡಿ. ನಾನು 6 ಸಲ ಅಮೆರಿಕಕ್ಕೆ ಹೋಗಿ ಬಂದೆ. ಒಂದೊಂದು ಸಲ ಹೋದಾಗಲೂ ಕನಿಷ್ಠ ಒಂದು 10 ಊರು, ಒಂದು 20 ಮನೆ ಅಲ್ಲೇ ಉಳ್ಕೊಳ್ತೀನಿ. ಒಂದು ಊರಿಗೆ ಹೋದರೆ 2 ಮನೆ 3 ಮನೆ, 1-2 ಮನೆಗಳಲ್ಲಿ ನೋಡಿರಬಹುದು ಅಷ್ಟೇ ನಾನು ಟಿವಿ ಆನ್ ಆಗಿರೋದನ್ನು. ಇನ್ಯಾವ ಮನೆಯಲ್ಲೂ ನೋಡಲಿಲ್ಲ. ಅಮೆರಿಕದಲ್ಲಿರೋ ಭಾರತೀಯರಿಗೆ
ಟಿ ವಿ ಬೇಡ, ಭಾರತದಲ್ಲಿರೋ ಭಾರತೀಯರಿಗೆ ಅದು ಬಿಟ್ಟು ಬೇರೆ ಏನೂ ಬೇಡ. ಪುಣ್ಯವನ್ನು ಮಾಡಬೇಕು, ಪುಣ್ಯದ ಫಲ ಅನುಭವಿಸಬೇಕು. ಪಾಪವನ್ನು ಮಾಡೋದು, ಪುಣ್ಯದ ಫಲವನ್ನು ನಿರೀಕ್ಷೆ ಮಾಡೋದು ಮಾಡಬೇಡ. ಚಾಣಕ್ಯ ಇಡೀ ಮಾನವ ಜಗತ್ತಿಗೇನೆ, ಮಾನವ ಜನಾಂಗಕ್ಕೆ ವಾರನ್ ಮಾಡಿದ್ದಾನೆ. ಪುಣ್ಯದ ಫಲ ಬೇಕಾ, ಪುಣ್ಯ ಮಾಡು. ಮನೆಯಲ್ಲಿ ಹಿರಿಯರು ಕಿರಿಯರಿಗೆ ಕಾನ್ಸೆಪ್ಟ್ಸ್ ಕೊಡುವಾಗ ಕಿರಿಯರಿಗೆ ಸತ್ಯ ಯಾವುದು, ಧರ್ಮ ಯಾವುದು, ಗುರಿ ಯಾವುದು, ಗುರಿಯನ್ನು ಮುಟ್ಟಬೇಕಾದ ಮಾರ್ಗ ಯಾವುದು ಅನ್ನೋದನ್ನು ರಾತ್ರಿ ಊಟಕ್ಕೆ ಕುಳಿತುಕೊಳ್ಳುವಾಗ ಅವರ ಬಾಯಿ ಊಟ ಮಾಡ್ತಾ ಇರಲಿ, ಊಟ ಮಾಡುವ ಕಾಲದಲ್ಲಿ ಮನಸ್ಸು ಉದಾತ್ತವಾಗಿರಬೇಕು ಅಂತ ನಮ್ಮಲ್ಲಿ ಒಂದು ನಿಯಮ ಇದೆ. ಸಾಮಾನ್ಯವಾಗಿ ಶ್ಲೋಕಗಳನ್ನು ಹೇಳ್ತಾರೆ, ಸ್ತೋತ್ರಗಳನ್ನು ಹೇಳ್ತಾರೆ. ಆ ಟೈಮ್ನಲ್ಲಿ ಮಠಗಳಲ್ಲಿ, ಸಂಪ್ರದಾಯದ ಮಠಗಳಲ್ಲಿ ಊಟಕ್ಕೆ ಕೂತಾಗ ಅದು ಇದು ಮಾತಾಡೋಕೆ ಬಿಡಲ್ಲ. ಇಲ್ಲ ಆ ಶ್ಲೋಕ, ಈ ಶಿವಮಹಿಮ್ನ ಸ್ತೋತ್ರ, ಈ ಭಗವದ್ಗೀತೆ 15ನೇ ಅಧ್ಯಾಯ, ಇದು ಒಬ್ಬರಾದ ಮೇಲೊಬ್ಬರು ಶ್ಲೋಕಗಳನ್ನು ಹೇಳಿ ಆ ಕಾಲದಲ್ಲಿ ಉದಾತ್ತವಾದಂಥ ವಿಚಾರಗಳೇ ತಲೆ ಹೊಕ್ಕುವಂತೆ ನೋಡ್ಕೊಳ್ತಾರೆ. ನೀವು ಹಾಗೆ ಮಾಡೋ ಅವಶ್ಯಕತೆ ಇಲ್ಲ. ಉದಾತ್ತವಾದ ಒಂದು ಚಿಂತನೆ, ಯಾವುದೋ ಒಂದು ನೆವ ಇಟ್ಕೊಂಡು ಒಂದು ಚಿಂತನೆ ಶುರು ಮಾಡಿ, ಈ ಕಡೆ ಗಂಡ, ಹೆಂಡತಿ, ಮಕ್ಕಳು ಅವರೆಲ್ಲ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡಿಕೊಂಡ್ರೆ ಬಾಯಿ ಮೂಲಕ ಪುಷ್ಟಿಕರವಾದ ಆಹಾರ ಶರೀರಕ್ಕೆ ಹೋಗ್ತಾ ಇರುತ್ತೆ. ಮನನ ಚಿಂತನದ ಮೂಲಕ ಪುಷ್ಟಿಕರವಾದ ಆಹಾರ ಮನಸ್ಸಿನ ಒಳಗಡೆ ಹೋಗ್ತಾ ಇರುತ್ತೆ. ಈ ಕಡೆ ಪುಷ್ಟಿಯಾದ ಶರೀರ, ಆ ಕಡೆ ಪುಷ್ಟಿಯಾದ ಮನಸ್ಸುಗಳ ನಿರ್ಮಾಣವಾಗಿ ಮಗು ರತ್ನವಾಗ್ತಾನೆ. ಕ್ರಮೇಣ ಯಾವುದು ಹೇಗೆ, ತಪ್ಪು ಯಾವುದು, ಒಪ್ಪು ಯಾವುದು, ಇದೆಲ್ಲ ಅವನಿಗೆ ಅರ್ಥವಾಗ್ತಾ ಬರುತ್ತೆ. ಸುಲಭವಾಗಿ ನೋಡ್ತಾ 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 ಮಾಡಿಬಿಡ್ಬೋದು. ಇಷ್ಟೆಲ್ಲ ಜವಾಬ್ದಾರಿ ಇದೆ ಗೃಹಿಣಿಯಾದವಳಿಗೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಹೇಳುತ್ತೆ, ಅವಳು ದೊಡ್ಡ ದೇವತೆ, ಅವಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ತಾಯಿ ಅನ್ನೋ ಪದ, ತಾಯಿ ಅನ್ನೋ ವ್ಯಕ್ತಿ ಈ ದೇಶಕ್ಕೆ ಅಥವಾ ಯಾವುದೇ ದೇಶಕ್ಕೆ, ಸಮಾಜಕ್ಕೆ ಬಹಳ ದೊಡ್ಡ ಶಕ್ತಿ, ಬಹಳ ದೊಡ್ಡ ದೇವರು. ನಮ್ಮಲ್ಲಿ ಒಂದು ಕೂಗಿದೆ, ಸ್ತ್ರೀಯರಿಗೆ ಸ್ವಾತಂತ್ರ್ಯವಿಲ್ಲ, ಸ್ತ್ರೀಯರನ್ನು ನೆಗ್ಲೆಕ್ಟ್ ಮಾಡಲಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಅಂತ. ಸುಳ್ಳದು. ನಾವು ಸನ್ಯಾಸಿಗಳು, ಸನ್ಯಾಸ ತಗೊಳ್ಳೋ ಕಾಲದಲ್ಲಿ ನಮ್ಮ ಬಂಧು ಅಂದರೆ ಏನು, ತಂದೆ ತಾಯಂದರಿಗೆಲ್ಲ ಶ್ರಾದ್ದ ಮಾಡ್ತೇವೆ. ಅವರು ಬದುಕಿದ್ರು ಶ್ರಾದ್ದ ಮಾಡಿಬಿಡ್ತೇವೆ. ಆಮೇಲೆ ನಮಗೆ ನಾವೇ ಶ್ರಾದ್ದ ಮಾಡ್ಕೊಳ್ತೇವೆ. ಪಿಂಡ ಎಲ್ಲ ಇಟ್ಟು ಸಾಮಾನ್ಯವಾಗಿ ನೋಡ್ತೇವೆ ನೀವೆಲ್ಲ ಶ್ರಾದ್ದ ಕರ್ಮಾದಿಗಳು ಹೇಗಿರುತ್ತೆ. ಸತ್ತವರಿಗೆ ಮಾಡುವಂಥದ್ದು ಅದು. ತಂದೆ ತಾಯಿ ಬದುಕಿರ್ತಾರೆ, ಆದರೆ ಅವ್ರನ್ನ ಸತ್ತವರ ಜಾಗದಲ್ಲಿ ನಿಲ್ಲಿಸಿ ಅವ್ರಿಗೆ ಶ್ರಾದ್ದ ಮಾಡ್ತೇವೆ. ಆಮೇಲೆ ನಮ್ಮ ಶ್ರಾದ್ದ ಮಾಡ್ಕೊಳ್ತೇವೆ, ಆತ್ಮಶ್ರಾದ್ದ. ಸನ್ಯಾಸದ ಕಾಲದಲ್ಲಿ ಇವೆಲ್ಲ 2 ದಿನಗಳ ಕಾಲ ನಡೆಯುವ ಬಹಳ ಕಟ್ಟುನಿಟ್ಟಾದ ವ್ರತಾಚರಣೆಯಲ್ಲಿ ಬರುವ ನೀತಿ ನಿಯಮಾವಳಿಗಳು, ವಿಧಿಗಳು. ಇನ್ನು ಮುಂದೆ ಜನ್ಮ ಕೊಟ್ಟ ತಂದೆ ಬಂದರೆ ಅವರನ್ನು ತಂದೆ ಜಾಗದಲ್ಲಿ, ತಂದೆ ಅನ್ನೋ ಭಾವನೆ ಇರಬಾರದು, ತಂದೆ ಹಾಗೆ ನೋಡ್ಕೊಳ್ಬಾರದು. ಆ ವಯಸ್ಸಿನ ಯಾರಾದರೂ ಪುರುಷರು, ಭಕ್ತರು ಬಂದರೆ ಅವ್ರ ಜೊತೆ ಹೇಗೆ ವ್ಯವಹರಿಸ್ತೀವೋ ಹಾಗೆ ವ್ಯವಹರಿಸಬೇಕು. ಯಾರು ಹಿಂದಿನ ಬಂಧುಗಳು ಯಾರು ಬಂದರೂ ಇಲ್ಲ. ಸನ್ಯಾಸದ ಕಾಲದಲ್ಲಿ ಎಲ್ಲ ಕತ್ತರಿಸಲ್ಪಡ್ತು, ಬಂಧನಗಳೆಲ್ಲ, ಸಂಬಂಧಗಳು ಹೊರಟೋಯ್ತು. ಯಾವಾಗ ಅವ್ರ ಜೊತೆ ಸಂಬಂಧ ಹೋಯಿತು, ಆವಾಗ ಆ ಇಡೀ ಕುಲದ ಜೊತೆ ಸಂಬಂಧ ಹೊರಟೋಯ್ತು. ಆ ಕುಲಕ್ಕೂ ನಮಗೂ ಸಂಬಂಧವಿಲ್ಲ. ಯಾವಾಗ ತಂದೆ ತಾಯಿ ಕುಲಕ್ಕೆ ಸಂಬಂಧ ಹೊರಟೋಯ್ತು, ಆವಾಗ ಆ ಜಾತಿ ಜೊತೆ ಸಂಬಂಧ ಹೊರಟೋಯ್ತು. ಸನ್ಯಾಸಿಗೆ ಒಂದು ಜಾತಿ ಅಂತಿಲ್ಲ, ಒಂದು ಊರು ಅಂತಿಲ್ಲ, ಒಂದು ಧರ್ಮ ಅಂತಲೂ ಇಲ್ಲ, ಒಂದು ದೇಶ ಅಂತಲೂ ಇಲ್ಲ. ಇದು ನಿಜವಾದ ವಿಶ್ವಮಾನವನ ಕಾನ್ಸೆಪ್ಟ್. ಇಂಡಿಯಾ ಯಾವತ್ತೂ ಇದನ್ನು ಬೆಳೆಸಿ, ಆಮೇಲೆ ಅದನ್ನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಇದನ್ನು ಅನುಸರಿಸಿ, ಬುದ್ಧ ಇದನ್ನು ಬೆಳೆಸಿ, ಶಂಕರರು ಮತ್ತೆ ಇದನ್ನು ವಿಪರೀತವಾಗಿ ಬೆಳೆಸಿ, ಮುಂದೆ ರಾಮಕೃಷ್ಣ ವಿವೇಕಾನಂದರ ಕಾಂಬಿನೇಷನ್ ಮತ್ತಷ್ಟು ಬೆಳೆಸಿ ಈ ಅದ್ಭುತವಾದ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಬಂದಿದೆ. ಈ ವಿಶ್ವಮಾನವ ಇವನು ಯಾವ ಕುಲಕ್ಕೆ ಸೇರಿದವನು, ಕುಲ ಎಲ್ಲಿದೆ, ಗೋತ್ರ ಎಲ್ಲಿದೆ, ಜಾತಿ ಎಲ್ಲಿದೆ, ಮತ ಎಲ್ಲಿದೆ, ಪಂಥ ಎಲ್ಲಿದೆ, ಮಡಿ ಮೈಲಿಗೆ ಎಲ್ಲಿದೆ, ಕುಲವೇ ಇಲ್ಲದವನಿಗೆ ಮಡಿ ಯಾವುದು, ಮೈಲಿಗೆ ಯಾವುದು? ಆದ್ದರಿಂದ ಸನ್ಯಾಸಿ ಪ್ರಕೃತಿಯಲ್ಲಿ ಒಂದು, ಗಾಳಿಗೆ ಏನಿದೆ ಕುಲ, ಗಾಳಿ, ನೀರು, ಇವುಗಳಿಗೆಲ್ಲ ಕುಲ ಯಾವುದು, ಗೋತ್ರ ಯಾವುದು? ಮಣ್ಣು, ಮಳೆ, ಮೋಡ, ಆಕಾಶ, ಯಾವ ಕುಲ, ಯಾವ ಗೋತ್ರ? ಸನ್ಯಾಸಿ ಮಹಾನಾರಾಯಣ ಉಪನಿಷತ್ ಹೇಳುತ್ತೆ, ತಸ್ಯ ಪ್ರಕೃತಿ ಲೀನಸ್ಯ, ಪ್ರಕೃತಿಯಲ್ಲಿ ಲೀನನಾಗಿ ಹೋದೆ ನೀನು, ಪ್ರಕೃತಿಯಲ್ಲಿ ಒಂದಾಗಿ ಹೋದೆ. ವಿಶ್ವಮಾನವನನ್ನು ಬೆಳೆಸೋದಕ್ಕೆ
ನಾವು ಕಂಡುಕೊಂಡ ಇಷ್ಟೆಲ್ಲ ಆದರೂ ಕೂಡ ತಾಯಿಯ ಜೊತೆ ಸಂಬಂಧ ಹೋಗೋದಿಲ್ಲ. ಒಂದು ವೇಳೆ ತಾಯಿ ಬಂದರೆ ಅವಳನ್ನು ಅಮ್ಮ ಅಂತ ಕರಿಬಹುದು, ಸನ್ಯಾಸಿ. ನಮಸ್ಕಾರ ಮಾಡಬಹುದು, ಪಾದ ಮುಟ್ಟಿ ನಮಸ್ಕಾರವೂ ಮಾಡಬಹುದು. ಇನ್ನು ಯಾರ ಸಂಪರ್ಕವೂ ಹೊರಟೋಯ್ತು. ಸ್ತ್ರೀಯರಿಗೆ ಗೌರವ ಕೊಡೋದಿಲ್ಲ. ನಿಮ್ಮ ಸಂಸ್ಕೃತಿಯಲ್ಲಿ ಗೌರವ ಕೊಟ್ಟಿಲ್ವಾ ಗೌರವ? ಈ ಮಟ್ಟಕ್ಕೆ ತಾಯಿಗೆ ಒಂದು ಸ್ಥಾನ ಕೊಟ್ಟಿದ್ದು ಯಾಕೆ ಸನಾತನ ಸಂಸ್ಕೃತಿ? ಗೃಹಮಿತ್ಯಾಹು, ಗೃಹಿಣಿ ಗೃಹ ಮುಚ್ಚತೆ. ಪ್ರಪಂಚ ನಿಂತಿದೆ ಅವಳ ಮೇಲೆ, ನಿನ್ನ ಸಮಾಜ ನಿಂತಿದೆ, ಮನೆ ನಿಂತಿದೆ, ನಿನ್ನ ದೇಶ ನಿಂತಿದೆ ಅವಳ ಮೇಲೆ. ಆದ್ದರಿಂದ ಅವಳನ್ನು ನೆಗ್ಲೆಕ್ಟ್ ಮಾಡಬೇಡ. ಸನ್ಯಾಸ ಕೊಡೋ ಕಾಲದಲ್ಲಿ ಗುರುಗಳು ಹೇಳ್ತಾರೆ, ಯುವರ್ ಮದರ್ ಮಸ್ಟ್ ಬಿ ಎಕ್ಸ್ಟ್ರೀಮ್ಲಿ ಡಿಸ್ಪ್ಲೀಸ್ಡ್. ಟ್ರೈ ಟು ಕನ್ಸೋಲ್ ಹರ್, ಟ್ರೈ ಟು ಕನ್ಸೋಲ್, ಮೀಟ್ ಹರ್ ನೌ ಅಂಡ್ ದೆನ್, ಗಿವ್ ಹರ್ ಸಮ್ ಗಿಫ್ಟ್ಸ್, ಕೀಪ್ ಹರ್ ಹ್ಯಾಪಿ. ನಮ್ಮ ಗುರುಗಳು ಹೇಳಿದ್ದು ಹೀಗೇನೆ. ಅವರು ಇಂಗ್ಲೀಷ್ ಕನ್ನಡ ಬರಲ್ಲ ಅವ್ರಿಗೆ. ಯುವರ್ ಮದರ್ ಮಸ್ಟ್ ಬಿ ವೆರಿ ಮಚ್ ಪೇಯ್ನ್ಡ್. ಟ್ರೈ ಟು ಕೀಪ್ ಹರ್ ಹ್ಯಾಪಿ, ಮೀಟ್ ಹರ್ ನೌ ಅಂಡ್ ದೆನ್, ಗಿವ್ ಹರ್ ಸಮ್ ಗಿಫ್ಟ್ಸ್, fulfill her desires as much as possible. ಸನ್ಯಾಸ ತಗೊಂಡ ಮೇಲೂ, ಶ್ರಾದ್ದ ಮಾಡಿಸಿದ ಮೇಲೂ ಹೀಗೆ ಹೇಳಿದರು ಗುರುಗಳು. ಹೀಗಾಗಿ ಒಂದು ಮನೆ ತಾಯಿಯ ಮೇಲೆ ನಿಂತಿದೆ, ತಾಯಿಯಾದವಳು ಹೀಗೆ ಬದುಕಬೇಕು. ಆವಾಗ ಮನೆಯಲ್ಲಿ ಎಲ್ಲರ ಮೇಲೂ ಅವಳಿಗೊಂದು ಅಧಿಕಾರ ಬರುತ್ತೆ. ಅಮ್ಮ ಹೇಳಿದಾಳೆ, ಫಿನಿಶ್. ಇವತ್ತಿಗೂ ದೊಡ್ಡ ದೊಡ್ಡ ಮನೆತನಗಳಲ್ಲಿ ಬೇರೆ ಎಲ್ಲೂ ಕೂಡ ವ್ಯಾಜ್ಯಗಳು ಪರಿಹಾರವಾಗಲ್ಲ. ಅಮ್ಮ ಬಂದು ಹೇಳಿದಾಗ ಎಲ್ಲರೂ ನವದ್ವಾರಗಳನ್ನು ಕೂಡ ಬಂದ್ ಮಾಡಿ ತಾಯಿಯ ಮಾತು ಕೇಳಿ ಅವಳು ಹೇಳಿದ್ದಂತೆ ನಡ್ಕೊಂಡಿರೋ ಘಟನೆಗಳು ಇವತ್ತಿಗೂ ಇಂಡಿಯಾದಲ್ಲಿ ನಡೀತಾ ಇದೆ. ವಿವೇಕಾನಂದರು ಹೇಳ್ತಾ ಇದ್ರು, ನನ್ನ ದೇಶದಲ್ಲಿ ನಾನು ತಾಯಿಗಿಷ್ಟು ಗೌರವ ಯಾಕೆ ಕೊಡ್ತೇನೆ? ನನ್ನನ್ನು ಹೊಟ್ಟೆಯಲ್ಲಿ ಧರಿಸಿದ ಆ ಕಾಲದಲ್ಲಿ ಎಷ್ಟು ತ್ಯಾಗ ಮಾಡಿದ್ಲವಳು, ತಪಸ್ವಿಯೇ ಆಗ್ಬಿಟ್ಲಲ್ಲ ಅವಳು. ಅವಳ ಹೊಟ್ಟೆಯಲ್ಲಿ ನಾನಿದ್ದ ಕಾಲದಲ್ಲಿ ತಪಸ್ವಿ ಜೀವನ ಮಾಡಿಬಿಟ್ಲಲ್ಲ. ತ್ಯಾಗ ಅಂದ್ರೂ ಒಂದೇ, ತಾಯಿ ಅಂದ್ರೂ ಒಂದೇ. ನಿಜವಾದ ಪ್ರೀತಿ ಬರೋದು ತಾಯಿ ಕಡೆಯಿಂದ. ಯಾಕೆ? ನಿಜವಾದ ಪ್ರೀತಿಯ ಲಕ್ಷಣವೇ ತ್ಯಾಗ. ತ್ಯಾಗವಿಲ್ಲದ ಪ್ರೀತಿ ತ್ಯಾಗವಲ್ಲ, ಮೋಹ ಅಥವಾ ಮತ್ತೇನೋ. ಪ್ರೇಮಕ್ಕೂ ಮೋಹಕ್ಕೂ, ಪ್ರೀತಿಗೂ ಮೋಹಕ್ಕೂ ಇರತಕ್ಕಂಥ ವ್ಯತ್ಯಾಸ. ಪ್ರೀತಿಯಲ್ಲಿ, ಪ್ರೇಮದಲ್ಲಿ ತ್ಯಾಗ ಇರುತ್ತದೆ. ಎಷ್ಟು ತ್ಯಾಗ ಮಾಡಿದ್ಲವಳು? ವಿವೇಕಾನಂದರು ದಿ ವಿಮೆನ್ ಆಫ್ ಇಂಡಿಯಾ ಅನ್ನೋ ಸಬ್ಜೆಕ್ಟ್ ಮೇಲೆ ಉಪನ್ಯಾಸದಲ್ಲಿ ಇಷ್ಟು ಅದ್ಭುತವಾಗಿ ಹೇಳಿದರು. ಇವತ್ತು ನಾನೇನಾದರೂ ಆಗಿದ್ದರೆ ನನ್ನ ತಾಯಿ ಬಹುಮಟ್ಟಿಗೆ ಕಾರಣ. ಎಷ್ಟು ತ್ಯಾಗ ಮಾಡಿದ್ಲವಳು ನನಗೋಸ್ಕರ, ಇಡೀ ಜೀವನ ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ಲು. ತಾಯಿಯೂ ಹೀಗಿರಬೇಕು. ಇಂಥ ತಾಯಿ ಎಂದಿಗೂ ಕೂಡ ಅವಳ ಜೀವನದಲ್ಲಿ ನೋವಾಗದಂತೆ ಅವಳು ಯಾರನ್ನು ಹೆತ್ತಿದಾರೋ ಆ ವ್ಯಕ್ತಿಗಳು ಅವಳನ್ನು ನೋಡಿಕೊಳ್ಳಬೇಕು. ತಾಯಿಯ ಕಡೆಗೆ ತನ್ನ ಕರ್ತವ್ಯವನ್ನು ನೆಗ್ಲೆಕ್ಟ್ ಮಾಡಿದವನು ನೆನ್ಪಿಟ್ಕೋಬೇಕು, ಅವನಲ್ಲಿ ಯಾವುದೇ ವ್ಯಕ್ತಿತ್ವ ಇಲ್ಲ. ಅವನು ಏನು ಮಾಡಲಾರ. ಅವನು ಸಮಾಜಕ್ಕೆ ಅಂತ ಹೇಳಿಕೊಳ್ಳುವಂತಹ ಏನು ಬೇಕಾದ ವ್ಯಕ್ತಿ ಏನೂ ಅಲ್ಲ. ತಾಯಿಯನ್ನು ಹೇಗೆ ನೋಡಿಕೊಂಡೇ ಆಧಾರದ ಮೇಲೆ ಇವನು ಎಂಥವನು ಅಂತ ಬೇಕಾದರೆ ಅವನಿಗೆ ಸರ್ಟಿಫಿಕೇಟ್ ಕೊಡಬಹುದು, ಅವನಿಗೆ ಮಾರ್ಕ್ಸ್ ಕಾರ್ಡ್ ಕೊಡಬಹುದು. ತಾಯಿಯನ್ನೇ ನೋಡಲಾರದವನು ನೀನು ಯಾವ ಕೃತಜ್ಞತೆ ಇದೆಯೋ ನಿನಗೆ? ದೇಶಕ್ಕೆ ಹೌ ಐ ಆಮ್ ಶೂರ್, ವಾಟ್ ಈಸ್ ದಿ ಗ್ಯಾರಂಟಿ ಯು ವಿಲ್ ಬಿ ಥ್ಯಾಂಕ್ಫುಲ್ ಟು ಯುವರ್ ನೇಷನ್, ಯುವರ್ ಸೊಸೈಟಿ? ಯು ನೆಗ್ಲೆಕ್ಟೆಡ್ ಯುವರ್ ಮದರ್. ವಾಟ್ ಗ್ಯಾರಂಟಿ ಈಸ್ ದೇರ್? ಯು ಡೋಂಟ್ ನೆಗ್ಲೆಕ್ಟ್ ಯುವರ್ ಕಂಟ್ರಿ. ಯು ಆರ್ ಅನ್ಫಿಟ್ ಟು ಬಿ ಎ ರೆಸ್ಪಾನ್ಸಿಬಲ್ ಮ್ಯಾನ್. ಡೋಂಟ್ ಹೋಲ್ಡ್ ಎನಿ ಆಫೀಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಬಿ ಎ ಕ್ಲರ್ಕ್ ಇನ್ ಸಮ್ ಕಾರ್ನರ್. ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟೀಸ್. ಯು ಆರ್ ಇನ್ಕಾಂಪಿಟೆಂಟ್ ಫಾರ್ ದಟ್. ವಿವೇಕಾನಂದ ಹೇಳ್ತಾರೆ, ಅಕ್ಷರಶಃ ತಾಯಿಯನ್ನು ಪೂಜಿಸಲಾರದವನು ಅವನ ಮನುಷ್ಯನ ಅವನು. ಇಷ್ಟೆಲ್ಲ ಅವಳ ಕಡೆಯಿಂದಲೂ ನಮಗಿದೆ. ಇಲ್ಲಿ ತಾಯಿಯಂದಿರಿದ್ರೆ ಅರ್ಥ ಮಾಡಿಕೊಳ್ಬೇಕು. ಮಕ್ಕಳನ್ನು ಬೆಳೆಸೋ ಕಾಲ ಮಿಂಚಿರೋ ತಾಯಿಯಂದ್ರೆ ಇದ್ದಾರೆ ಅಂತ ಕಾಣುತ್ತೆ. ವಯಸ್ಸಾದವರು ಬಂದರೆ ಇನ್ನು ಸಂಸಾರದಲ್ಲಿ ಬಹಳ ಕೆಲಸಗಳೇನಿರಲ್ಲ. ಇನ್ನೂ ತಾಯಿಯ ಜೀವನ ಬಹಳ ಸ್ಟಿಲ್ ಅ ಲಾಂಗ್ ವೇ ಟು ಗೋ ಅನ್ನುವಂಥ ಸಣ್ಣ ವಯಸ್ಸಿನ ತಾಯಿಯಂದ್ರೆ ಬಂದರೆ ಇದೆಲ್ಲ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ದೊಡ್ಡವರು ಹೋಗಿ ಹೇಳಬೇಕಷ್ಟು. ತಾಯಿಯೂ ಇದನ್ನೆಲ್ಲ ನಿಭಾಯಿಸಬೇಕು. ಮತ್ತು ತಾಯಿ ಇಷ್ಟೆಲ್ಲ ನಿಭಾಯಿಸಿದ ಮೇಲೆ ಅವಳಿಂದ ಈ ಪ್ರಯೋಜನವನ್ನು ಪಡ್ಕೊಂಡಂತಹ ಮಕ್ಕಳು ಅವರು ಕೂಡ ಅವಳನ್ನು ಆ ರೀತಿಯಲ್ಲಿ ನೋಡ್ಕೊಳ್ಬೇಕು.
ಆ ರೀತಿಯಲ್ಲಿ ನೋಡ್ಕೊಳ್ಬೇಕು. ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅಂತ ಒಬ್ಬರು ಮಹಾತ್ಮರು ಕೇಳಿರ್ಬೇಕು ನೀವು. ಉತ್ತರ ಕರ್ನಾಟಕದಲ್ಲಿ ಆಗಿ ಹೋದ ದೊಡ್ಡ ಶಿಕ್ಷಣ ತಜ್ಞರು. ರಾಮಕೃಷ್ಣಾಶ್ರಮದ ಜೊತೆ ಅತ್ಯಂತ ನಿಕಟವಾದ ಸಂಪರ್ಕ ಪಡ್ಕೊಂಡಿದ್ದವರು. ಒಂದು ಸಲ ಹಾಗೆಯೇ ಮಾತಾಡ್ತಾ ಇದ್ದಾಗ ತುಮಕೂರು ರಾಮಕೃಷ್ಣಾಶ್ರಮದಲ್ಲಿ ಕಾರ್ಯಕ್ರಮಕ್ಕೆ ಕರೆದಾಗ ಅವರು ಹೇಳಿದರು, ಯಾವುದೋ ಒಂದು ವಿಶ್ವವಿದ್ಯಾಲಯಕ್ಕೆ ಅವರು ಉಸ್ಮಾನಿಯಾ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿ ಹೋಗು ಅಂತ ರಾಷ್ಟ್ರಾಧ್ಯಕ್ಷರು ಶಂಕರ್ ದಯಾಳ್ ಶರ್ಮಾ ಫೋನ್ ಮಾಡಿ ಹೇಳಿದರು. ಸೆಂಟ್ರಲ್ ಯೂನಿವರ್ಸಿಟಿ ಅದು, ಅದನ್ನು ಸ್ವಲ್ಪ ನೀನು ನಿಭಾಯಿಸಬೇಕಾಗಿದೆ. ನೀವು ಅಲ್ಲಿ ಕುಲಪತಿಗಳಾಗಿ ಹೋಗಬಲ್ಲಿರಾ ಅಂತ ರಾಷ್ಟ್ರಾಧ್ಯಕ್ಷರು ಫೋನ್ ಮಾಡಿದಾಗ ಇವರು ಅವ್ರಿಗೆ ಒಂದು ಉತ್ತರ ಕೊಟ್ಟರು. ಐ ಹ್ಯಾವ್ ಅನ್ ಏಲಿಂಗ್ ಮದರ್ ಇನ್ ಮೈ ಹೌಸ್ ಸರ್. ಐ ಹ್ಯಾವ್ ಅನ್ ಏಜ್ಡ್ ಮದರ್. ಮೈ ಮದರ್ ಈಸ್ ಏಜ್ಡ್ ಅಂಡ್ ಶಿ ಈಸ್ ಏಲಿಂಗ್. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹರ್. ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಬೀನ್ the highly privileged personality to accept your honor, sir. I know you are personally telephoning, you are personally meeting me over phone. That would have been a privilege for me. But I have an aged mother who is also ailing for the past several days. I must take care of her. ಮನೆಯಲ್ಲಿ ವಯಸ್ಸಾದ ತಾಯಿ ಇದ್ದಾಳೆ, ಹುಷಾರಿಲ್ಲ, ನೋಡ್ಕೋಬೇಕು ನಾನು. ಆವಾಗ ಪ್ರೆಸಿಡೆಂಟ್ ಹೇಳಿದ್ರಂತೆ, ಇಫ್ ದಿಸ್ ವರ್ ನಾಟ್ ಟು ಬಿ ದಿ ರೀಸನ್ ಐ ವುಡ್ ನಾಟ್ ಹ್ಯಾವ್ ಸ್ಪೇರ್ಡ್ ಯು. ನೌ ದಟ್ ಯು ಹ್ಯಾವ್ ಅನ್ ಏಜ್ಡ್ ಅಂಡ್ ಏಲಿಂಗ್ ಮದರ್, ಓಕೆ, ಟೇಕ್ ಕೇರ್ ಆಫ್ ಹರ್. ಎ ಮದರ್ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಎ ಯೂನಿವರ್ಸಿಟಿ. ಆಯಿತು, ನೋಡ್ಕೊಳ್ಳಿ ನಿಮ್ಮ ತಾಯಿನ. ಒಂದು ಮದರ್ ಒಂದು ಯೂನಿವರ್ಸಿಟಿ ಅಷ್ಟೇ ಇಂಪಾರ್ಟೆಂಟ್. ದೊಡ್ಡವರು ಯಾವಾಗಲೂ ಹಾಗೆ, ದೊಡ್ಡವರ ರೀತಿ ನೀತಿಗಳು ಹಾಗೆ. ದೊಡ್ಡವರನ್ನು ಅನುಸರಿಸಬೇಕು ಸಣ್ಣವರು. ಸಣ್ಣವ್ರಿಗೆ ಎಷ್ಟೋ ಗೊತ್ತಾಗಲ್ಲ. ಪುಸ್ತಕ ಓದಬೇಕು, ಹೌದು, ಓದಿದ್ರೆ ಗೊತ್ತಾಗುತ್ತಾ? ಲೈಬ್ರರಿ ಇರಬೇಕು, ಪುಸ್ತಕ ಇರಬೇಕು, ಹೌದು, ಓದಿದ ಅರ್ಥವಾಗಬೇಕಲ್ಲ. ಅರ್ಥವಾಗಲಿಲ್ಲ ಅಂದರೆ ಏನು ಮಾಡೋದು? ದೊಡ್ಡವರ ಮಾರ್ಗವನ್ನು ಅನುಸರಿಸು. ನಿನ್ನ ಮನೆ ಪಕ್ಕದಲ್ಲಿ ಜ್ಞಾನಿಗಳು, ತೈತ್ರಿಯ ಉಪನಿಷತ್ನಲ್ಲೇ ಹೇಳ್ತಾರೆ, ನಿನ್ನ ಸುತ್ತಮುತ್ತ ಜ್ಞಾನಿಗಳಿರ್ತಾರೆ, ಅವರ ಮಾರ್ಗವನ್ನು ಅನುಸರಿಸು, ಅವರ ರೀತಿ ನೀತಿಗಳನ್ನು ಅನುಸರಿಸು. ಇದೆಲ್ಲವೂ ಕೂಡ ಇಷ್ಟೊತ್ತು ನಾನು ಮಾತನಾಡಿದ್ದು ತಾಯಿಯ ಕರ್ತವ್ಯ ಅಂತ ನೆನ್ನೆ ಇದ್ದ ಸಬ್ಜೆಕ್ಟನ್ನು ಮುಂದುವರಿಸಿ ನಾನು ಮಾತನಾಡಿದ್ದಲ್ಲ. ಇಲ್ಲೆಲ್ಲ ನಾನು ಒತ್ತು ಕೊಡ್ತಾ ಇರತಕ್ಕಂಥದ್ದು ಯಾವುದಕ್ಕೆ ಅಂತಂದರೆ ಸಂಸ್ಕೃತಿಗೆ, ಮಕ್ಕಳಲ್ಲಿ ಬೆಳಿಬೇಕಾದಂತಹ ಸಂಸ್ಕೃತಿಗೆ. ಇವತ್ತು ಸಂಸ್ಕೃತಿ ಇಲ್ಲದ ಶಿಕ್ಷಣ ನಮ್ಮದೆಲ್ಲ ಆಗಿರೋದ್ರಿಂದ ಈ ಶಿಕ್ಷಣದಿಂದ ಸಿಗಬೇಕಾದಂತಹ ಫಲಗಳು ಸಿಗ್ತಾ ಇಲ್ಲ. ಯಾರಲ್ಲೂ ಶಿಕ್ಷಣ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವುದಕ್ಕೆ ಬೇಕಾದ ಒಂದು ಸ್ವಲ್ಪ ಮಟ್ಟಿನ ತರಬೇತಿ ಇದೆ, ಆದರೂ ಫಲಗಳೇಕೆ ಸಿಗ್ತಾ ಇಲ್ಲ? ಪ್ರತಿ ವರ್ಷ ಮಿಲಿಯಗಟ್ಟಲೆ ಸ್ನಾತಕರು, ಸ್ನಾತಕೋತ್ತರರು ಯೂನಿವರ್ಸಿಟಿಗಳಿಂದ ಹೊರಗೆ ಬರ್ತಾ ಇದ್ದಾರೆ. ಅವರಲ್ಲಿ ಗೋಲ್ಡ್ ಮೆಡಲಿಸ್ಟ್ಗಳಿದ್ದಾರೆ, ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ಫಲಗಳೇಕೆ ಸಿಗ್ತಾ ಇಲ್ಲ? ನಿರೀಕ್ಷಿಸಿದ ಫಲಗಳೇಕೆ ಬರ್ತಾ ಇಲ್ಲ? ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಒಬ್ಬೊಬ್ಬರ ಕೈನಲ್ಲೂ ಬೇಕಾದಷ್ಟು ಅಧಿಕಾರ ಇದೆ. ಯಾಕೆ ಏನು ನಿರೀಕ್ಷಿಸಿದ ಫಲ ಸಿಗ್ತಾ ಇಲ್ಲ? ಕಾರಣ ಇಷ್ಟೇ, ಅವರಲ್ಲಿ ತತ್ವಬದ್ಧತೆ ಇಲ್ಲ. ನೆನ್ನೆ ಹೇಳಿದೆ ನಾನು, ಒಬ್ಬ ಮನುಷ್ಯನ ಯೋಗ್ಯತೆ, ಸಾಮಾಜಿಕ ಸ್ಥಾನಮಾನ. ಇಂಡಿಯಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಸಾಮಾಜಿಕ ಸ್ಥಾನಮಾನವನ್ನು ನಿರ್ಧರಿಸಿದ್ದು ಅವನು ತತ್ವಬದ್ಧತೆ ಎಷ್ಟರ ಮಟ್ಟಿಗೆ ಬೆಳೆಸ್ಕೊಂಡಿದ್ದಾನೆ, ಎಷ್ಟು ತತ್ವಗಳಿಗೆ ಅವನ ಬದ್ಧತೆ ಇದೆ. ರಾಮಕೃಷ್ಣರ ತಂದೆ ಸುಳ್ಳು ಸಾಕ್ಷಿ ಹೇಳುವುದಕ್ಕೆ ಸಿದ್ಧರಿಲ್ಲದೆ, ಸುಳ್ಳು ಸಾಕ್ಷಿ ಹೇಳುವುದಕ್ಕೆ ನಿರಾಕರಿಸಿ ಇಡೀ ಆಸ್ತಿಯನ್ನು ಕಳ್ಕೊಂಡ್ರು. ಸುಳ್ಳು ಹೇಳುವುದಕ್ಕೆ ನಿರಾಕರಿಸಿ ಇಡೀ ಆಸ್ತಿಯನ್ನೇ ಕಳೆದುಕೊಂಡ್ಬಿಟ್ರು. ಮನೆ ಕಳ್ಕೊಂಡಿದ್ದಲ್ಲ, ಇಡೀ ಆಸ್ತಿ. ಮನೆ ಹೋಯಿತು, ಜಮೀನು ಹೋಯಿತು, ಊಟಕ್ಕೆ ವ್ಯವಸ್ಥೆನೂ ಇಲ್ಲ, ಭಿಕ್ಷೆ ಬೇಡಬೇಕಷ್ಟೆ. 3 ಜನ ಅಣ್ತವೆಲ್ಲ ಹೇಳಿದೆ ನಾನು. ಯಾಕೆ? ತತ್ವಬದ್ಧತೆಯಿಂದ ಬದುಕಿದ ಮನೆ ಅದು. ತತ್ವಬದ್ಧತೆ. ವಿವೇಕಾನಂದರ ತಾತ ಸನ್ಯಾಸದ ಬಟ್ಟೆ ತೆಗಿ, ಶ್ರೀಮಂತರ ಮನೆ ನಮ್ಮದು, ಹಳೆ ಬಟ್ಟೆ ಹಾಕೋ, ವಾಪಸ್ ಬಾ, ಪ್ರಾಣ ತಗೊಳ್ತೀನಿ, ಆದರೆ ಸನ್ಯಾಸದಿಂದ ಮತ್ತೆ ವಾಪಸ್ ಗೃಹಸ್ಥ ಜೀವನಕ್ಕೆ ಬರಲ್ಲ. ಇದು ತತ್ವಬದ್ಧತೆ. 8 ದಿನ ಊಟ ಮಾಡೋದು ಬಿಟ್ಟರು, ಸಾಯೋ ಸ್ಥಿತಿಗೆ ಬಂದರು, ಮನೆಯವರು ಬಿಟ್ಟುಬಿಟ್ರು. ಎಲ್ಲಾದರೂ ಹೋಗಿ ಬದುಕು.
ಹೋಗಲಿ. ಇವುಗಳೆಲ್ಲ ಏನು ಸೂಚಿಸುತ್ತೆ? ತತ್ವಬದ್ಧತೆ. ಇದು ಯಾವುದೇ ಇವತ್ತು ನಮ್ಮ ಸಮಾಜ ಹಾಳಾಗಿರುವುದಕ್ಕೆ, ಒಂದು ಕಾಲದಲ್ಲಿ ನಾವು ಅದ್ಭುತ ಆಗಿದ್ದಕ್ಕೆ ಇಷ್ಟು ಮಾತ್ರ ವ್ಯತ್ಯಾಸ, ಬೇರೆ ಇನ್ಯಾವುದೂ ಕಾರಣವಲ್ಲ. ಎಷ್ಟೋ ಜನ ಹೇಳ್ತಾರೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ, ಆದ್ದರಿಂದ ನಾವು ಮೇಲೆ ಬರ್ತಾ ಇಲ್ಲ. ನಾನು ಜಾತಿಗಳನ್ನು ಅನುಮೋದನೆ ಮಾಡುವುದಲ್ಲ. ಇಷ್ಟೊತ್ತು ಹೇಳಿದೆ, ನಾನು ಸನ್ಯಾಸಿ, ನನಗೆ ಯಾವ ಜಾತಿ? ನನ್ನ ಜೀವನ ನೋಡಿದವ್ರಿಗೆಲ್ಲ ಗೊತ್ತು. ಅದರ ಲವಲೇಶವೂ ನನ್ನಲ್ಲಿಲ್ಲ ಅಂತ ಎಲ್ರಿಗೂ ಗೊತ್ತು. ಅದನ್ನು ನಾನು ಎತ್ತಿ ಹಿಡಿಯೋದಲ್ಲ. ಆದರೆ ಸೈಂಟಿಫಿಕ್ ಆಗಿ ನೀವು ಯೋಚನೆ ಮಾಡೋದು ಕಲ್ತ್ಕೊಳ್ಳಿ ಭಾರತೀಯರೇ. ಹೀಗೆ ತಪ್ಪು ದಾರಿಗೆ ಎಳೆದು 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 ದೇಶವನ್ನು ಹಳ್ಳಕ್ಕೆ ಬೀಳಿಸ್ತಾ ಇದ್ದೀರಿ. ಕಾರಣ ಇರೋದೊಂದು ಕಡೆ, ನೀವು ಹೇಳೋದೊಂದು ಕಡೆ. ಈ ಪರಿಪಾಠವನ್ನು ಬಿಡಿ. ಜಾತಿ ಕಾರಣ ಅಲ್ಲ. ಇವತ್ತು ಜಾತಿ ಎಷ್ಟು ಮಟ್ಟಿಗಿದೆಯೋ ಇದರ 100 ಪಟ್ಟು 1000 ಪಟ್ಟು ಜಾತಿ ಇದ್ದಂತಹ ಕಾಲದಲ್ಲೂ ದೇಶ ಸುವರ್ಣಯುಗಗಳನ್ನೇ ಕಂಡಿದೆಯಲ್ಲ, ಅದಕ್ಕೇನು ಹೇಳ್ತೀರಿ? ಬೀದಿಗೆ ಬಂದರೆ ಅವನು ಬರೋದಕ್ಕೆ ಸಾಧ್ಯವಿಲ್ಲ ಅನ್ನೋಷ್ಟರ ಮಟ್ಟಿಗೆ ಜಾತಿ ತೀವ್ರತೆ, ಜಾತಿ ಕಟ್ಟುನಿಟ್ಟುಗಳೆಲ್ಲ ಇದ್ದ ಕಾಲದಲ್ಲೂ ಸುವರ್ಣಯುಗಗಳನ್ನು ಕಂಡು ಬೇರೆ ಬೇರೆ ದೇಶಗಳಿಂದ ಓಡೋಡಿ ಬಂದ್ರಲ್ಲ ಸಂಪತ್ತು ಕೊಳ್ಳೆ ಹೊಡೆಯೋದಕ್ಕೆ. ಏನು ಜಾತಿ ಇವತ್ತಿತ್ತ? ಮೊದಲಿಂದ ಇರಲಿಲ್ವಾ? ಆವಾಗ ಇರಲಿಲ್ವಾ? ಸುಳ್ಳ್ಯಾಕೆ ಹೇಳ್ತೀರಿ? ಬಿ ಸೈಂಟಿಫಿಕ್. ಕಾರಣ ಇಷ್ಟೇ, ತತ್ವಬದ್ಧತೆಯಲ್ಲಿ ಪಾತಾಳಕ್ಕೆ ಬಂದಿದ್ದೇವೆ ನಾವು. ಕರ್ತವ್ಯ ನಿಷ್ಠೆ ಅದರಲ್ಲೇ ಬರುತ್ತೆ. ಕರ್ತವ್ಯ ಬದ್ಧತೆ, ತತ್ವಬದ್ಧತೆ ಇಲ್ಲೇ ಬರುತ್ತೆ. ಪೋರ್ಚುಗೀಸ್ ದೇಶದ ಒಬ್ಬ ಜಡ್ಜು ಇಂಡಿಯಾದಲ್ಲಿ ಮಿಲಿಟರಿಗೆ ಬಂದವನು, ಆಮೇಲೆ ಗೋವಾ ಪ್ರಾಂತ್ಯದಲ್ಲಿ, ಪೋರ್ಚುಗೀಸ್ ಪ್ರಾಂತ್ಯದಲ್ಲಿ ಒಂದು ಕೋರ್ಟ್ ಜಡ್ಜ್ ಆದ, ಕರ್ನಲ್ ಸ್ಲೀಮನ್. ಭಾರತೀಯರು ಹೇಗಿದ್ರು ಅಂತ ಅವನು ಬರ್ಕೊಂಡಿದ್ದಾನೆ. ಭಾರತೀಯರು ಹೇಗಿದ್ರು ಅಂತ ಫಾಹಿಯಾನ್ ಬರೆದಿದ್ದಾನೆ, ಇಬನ್ ಬತೂತಾ ಬರೆದಿದ್ದಾನೆ, ಹ್ಯೂಯನ್ ಸಾಂಗ್ ಬರೆದಿದ್ದಾನೆ. ನೆನ್ನೆ ಹೇಳಿದೆ ನಾನು, ವಾರನ್ ಹೇಸ್ಟಿಂಗ್ಸ್ ಬರೆದಿದ್ದಾರೆ, ವಿಲಿಯಂ ಜೋನ್ಸ್, ಮೋನಿಯರ್ ವಿಲಿಯಮ್ಸ್, ಚಾರ್ಲ್ಸ್ ವಿಲ್ಕಿನ್ಸ್, ಕರ್ನಲ್ ಸ್ಲೀಮನ್, ವಿಲ್ ಡ್ಯೂರೆಂಟ್, ಬೇಕಾದಷ್ಟು ಆರ್ನಾಲ್ಡ್ ಟಾನ್ಬಿ, ಒಂದು 50 ಜನ ಪ್ರಪಂಚದ ಚರಿತ್ರಗಾರರು ಇಂಡಿಯನ್ಸ್ ಹೇಗಿದ್ರು ಅಂತ ಬರೆದಿದ್ದಾರೆ. ಯಾರೂ ಎಲ್ಲೂ ಕೂಡ ಭಾರತೀಯರ ನೈತಿಕ ಜೀವನದ ಬಗ್ಗೆ ಒಂದು ಚಕಾರ ಎತ್ತಿಲ್ಲ. ನೈತಿಕತೆಯಲ್ಲಿ ಇದರಷ್ಟು ಶ್ರೇಷ್ಠವಾದ ದೇಶ ಮೆಕಾಲೆಯನ್ನು ಸೇರಿಸಿಕೊಂಡು ನ್ಯಾಯ ನೀತಿ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ಈ ತಾರತಮ್ಯ ಜ್ಞಾನ, ಈ ಯುಕ್ತಾಯುಕ್ತ ವಿವೇಚನೆಯಲ್ಲಿ ಭಾರತೀಯರಷ್ಟು ಮುಂದುವರೆದವರು ಯಾರೂ ಇಲ್ಲ ಅಂತ ಹೇಳಿದ್ದಾರೆ ಹೊರತು ಇದನ್ನೆಲ್ಲ ಗಾಳಿಗೆ ಬಿಟ್ಟಿದ್ದಾರೆ ಅಂತ ಹೇಳಲಿಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮವ್ರು ಕಲಿತಾ ಇರತಕ್ಕಂಥದ್ದು. ಕರ್ನಲ್ ಸ್ಲೀಮನ್ ಹೇಳ್ತಾನೆ, ಭಾರತೀಯರ ಜೊತೆ ನಮ್ಮದು ಯುದ್ಧಗಳು ನಡೀತಿತ್ತು. ಎಷ್ಟೋ ಜನ ಸೈನಿಕರನ್ನು ನಾವು ಸೆರೆ ಹಿಡಿತಾ ಇದ್ವಿ. ಆ ಸೆರೆ ಹಿಡಿದ ಸೈನಿಕರಿಗೆ ಕೆಲವು ನಾವು ಆಪ್ಷನ್ಸ್ ಕೊಡ್ತಾ ಇದ್ವಿ, ಆಲ್ಟರ್ನೇಟಿವ್ಸ್ ಕೊಡ್ತಾ ಇದ್ವಿ. ಮೊದಲನೇದು, ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗು, ನಿನಗೇನು ಮಾಡಲ್ಲ, ಇಲ್ಲಾಂದರೆ ನನಗೆ ಕೊಂದು ಹಾಕ್ತೀವಿ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗು, ಯುದ್ಧ ಕೈದಿ ಅವನು. ಇಲ್ಲ, ನಾವು ಹೇಳಿದಷ್ಟು ಬಂಗಾರ ಹಣ ತಗೊಂಡು ಬಾ. ಈ ದೇಶ ತುಂಬ ಬಂಗಾರ ಇದ್ದಂಥ ದಿನಗಳದು. ಬಂಗಾರ ಮತ್ತು ಹಣ ತಗೊಂಡು ಬಾ, ಇಲ್ಲ ಕೊಂದು ಹಾಕ್ಬಿಡ್ತೀವಿ. 3ರಲ್ಲಿ ಯಾವ್ದು ಬೇಕೋ ಆರಿಸ್ಕೊ. ಆವಾಗ ಸೈನಿಕರು ಹೇಳೋರು, ದಯವಿಟ್ಟು ಕೊಂದು ಹಾಕಬೇಡಿ, ನೀವು ಹೇಳಿದಷ್ಟು ಹಣ ತರ್ತೇನೆ, ನಿಮ್ಮ ಧರ್ಮಕ್ಕೂ ನಾನು ಸೇರಲ್ಲ, ನಮ್ಮ ಧರ್ಮ ಬಿಡಲ್ಲ, ನೀವು ಹೇಳಿದಷ್ಟು ಹಣ ತರ್ತೇವೆ, 3 ತಿಂಗಳು ಟೈಮ್ ಕೊಡಿ ನಮಗೆ. ಬಿಡ್ತಿದ್ರು. ಆಯ್ತು, 3 ತಿಂಗಳು ಹೋಗು. 3 ತಿಂಗಳ ನಂತರ ಅಷ್ಟು ದುಡ್ಡು ಸಿಗಲಿಲ್ಲ ಅವನಿಗೆ ಅಂದರೆ ಅವನು ಬಂದು ಈ ಪೋರ್ಚುಗೀಸ್ ಅಧಿಕಾರಿಯ ಮುಂದೆ ನಿಂತು, ನಾನು ಅಷ್ಟು ದುಡ್ಡು ತರೋಕ್ಕಾಗಲಿಲ್ಲ, ನಿನ್ನ ಮತಾಂತರ ಮಾಡು, ನಿನ್ನ ಮತಕ್ಕೆ ಪರಿವರ್ತನೆ ಮಾಡ್ಕೊ, ಕೊಲ್ಲಬೇಡ, ನಿನ್ನ ಮತಕ್ಕೆ ಪರಿವರ್ತನೆ ಮಾಡ್ಕೊ. ಇದನ್ನು ಕಂಡು ಕರ್ನಲ್ ಸ್ಲೀಮನ್ ಹೇಳ್ತಾನೆ, ಹಿಸ್ ಲೈಫ್, his property, his religion, everything depended upon his telling a lie. ನಮ್ಮೂರಿಗೆ ಬಿಡು, ಹೋಗಿ ದುಡ್ಡು ತೊಗೊಂಡು ಬರ್ತೇನೆ ಅಂತಂದಾಗ ಬಿಟ್ರಲ್ಲ ಇವರು ಪೋರ್ಚುಗೀಸರು. ಹೋಗಿ ಅವನು ಅಲ್ಲೇ ಊರಲ್ಲಿ ಉಳಿದು ಬಿಟ್ಟಿದ್ರೆ, ವಾಪಸ್ ಪೋರ್ಚುಗೀಸ್ ವ್ಯಕ್ತಿ ಹತ್ರ ಬಾರದೆ ಅಲ್ಲೇ ಉಳಿದು ಬಿಟ್ಟಿದ್ದರೆ ಯಾರು ಹುಡ್ಕೊಂಡೇನು ಹೋಗ್ತಿರ್ಲಿಲ್ಲ ಅವನನ್ನು. ಅದು ಇದರ ಅರ್ಥ. ಹಿಸ್ ಲೈಫ್, ಹಿಸ್ ಪ್ರಾಪರ್ಟಿ, his religion, everything depended upon his telling a lie, but a Hindu refused to do it. ಒಂದು ಸುಳ್ಳು ಹೇಳಿದ್ರೆ ಅವನ ಧರ್ಮ ಉಳಿತಿತ್ತು, ಅವನ ಪ್ರಾಣ ಉಳಿತಿತ್ತು.
ಅವನ ಎಲ್ಲವೂ ಉಳಿತಿತ್ತು. ಆದರೆ ಹಿಂದೂ ಸುಳ್ಳು ಹೇಳ್ತಿರಲಿಲ್ಲ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಇದರ ಬಗ್ಗೆ ಸುಮಾರು 50-60 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಬಹಳ ಅದ್ಭುತವಾದಂತಹ ವಿಚಾರಗಳನ್ನು ಹೇಳ್ತಾರೆ. ಹೊಲೆಯುವ ಮೆಷಿನ್ ಇಂಗ್ಲೆಂಡಿಂದ ಬರ್ತಾ ಇತ್ತು. ಹೊಲಿಗೆ ಯಂತ್ರ ಕಂಡುಹಿಡಿಯಲ್ಪಟ್ಟಂಥ ಪ್ರಾರಂಭದಲ್ಲಿ ಇಂಗ್ಲೆಂಡಿಂದ ಬರ್ತಿತ್ತು. ಇವರು ಮೈಸೂರಿನಲ್ಲಿ ಕಮಿಷನರ್ ಆಗಿದ್ದ ಕಾಲದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಒಬ್ಬನನ್ನು ಭೇಟಿಯಾಗುವ ಸಂದರ್ಭ ಮೈಸೂರು ಪ್ರಾಂತ್ಯಕ್ಕೆ ಆ ಯಂತ್ರಗಳನ್ನು ಆತ ಸಪ್ಲೈ ಮಾಡಬೇಕಾಗಿತ್ತು. ಮಾತಿನ ಸಂದರ್ಭದಲ್ಲಿ ಆ ಯಂತ್ರಗಳನ್ನು ಸಪ್ಲೈ ಮಾಡುವ ಕಂಪನಿಯ ಅಧಿಕಾರಿ ಹೇಳ್ತಾನೆ, ಇಂಗ್ಲೆಂಡಿನವನು ಹೇಳ್ತಾನೆ, ನಾನು ಸುಮಾರು 50 ದೇಶಗಳಿಗೆ ನಾನು ಸಪ್ಲೈ ಮಾಡ್ತೀನಿ ಯಂತ್ರ. ಎಲ್ಲರೂ ಯಂತ್ರ ಕೊಟ್ಟ ದಿನವೇ ದುಡ್ಡೇನು ಕೊಡೋದಿಲ್ಲ. ಇಂಥ ದಿನ ಬಾ, ಇಷ್ಟು ದಿನ ಕೊಡು, ಆಮೇಲೆ ದುಡ್ಡು ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಇಂಡಿಯಾದಲ್ಲಿ ಅಪರೂಪಕ್ಕೆ ತಮ್ಮ ಮಾತಿಗೆ ತಪ್ತಾರೆ ಜನ. ಇಂಥ ದಿನ ಈಗ ದುಡ್ಡಿಲ್ಲ, ಇಂಥ ದಿನ ಬಾ ಕೊಡ್ತೀವಿ ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗ 100ಕ್ಕೆ 100 ಅಪರೂಪಕ್ಕೆ ಎಲ್ಲೋ ಒಂದೊಂದು ಐ ಕಮ್ ಅಕ್ರಾಸ್ ಸ್ಟ್ರೇ ಕೇಸಸ್ ವಿಚ್ ಆರ್ ಫಾರ್ ಅಂಡ್ ಅಪಾರ್ಟ್. ಅವಂದೇ ಮಾತು ಹೇಳಬೇಕಂದ್ರೆ ಸ್ಟ್ರೇ ಕೇಸಸ್ ವಿಚ್ ಆರ್ ಫಾರ್ ಅಂಡ್ ಅಪಾರ್ಟ್, ಎಲ್ಲೋ ಅಪರೂಪಕ್ಕೆ ಒಂದೊಂದು ನಾನು ನೋಡ್ತೇನೆ. ಆದರೆ ಬೇರೆ ದೇಶಗಳಲ್ಲಿ ಬಹಳ ಜನ ವಂಚನೆ ಮಾಡ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇದಕ್ಕೊಂದು ರೆಫರೆನ್ಸ್ ಕೊಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಡೆದ ಘಟನೆ ಡಿ ವಿ ಗುಂಡಪ್ಪನವರು ಒಂದು ಪುಸ್ತಕದಲ್ಲಿ ಬರೀತಾರೆ, ದಾಖಲಿಸ್ತಾರೆ. ಬರಗಾಲ ಬಂದಿದೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಿ ವಿ ಜಿಯವರಲ್ಲ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇದನ್ನು ದಾಖಲಿಸ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಆ ಸಂದರ್ಭದಲ್ಲಿ ಡೆಪ್ಟಿ ಕಮಿಷನರ್ ಯಾವುದೋ ಒಂದು ಜಿಲ್ಲೆಗೆ ಅಥವಾ ಅಸಿಸ್ಟೆಂಟ್ ಕಮಿಷನರ್, ಎರಡರಲ್ಲೊಂದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಕುರ್ಚಿ ಹಾಕ್ಕೊಂಡು ಕೂತಿದ್ದಾರೆ ಒಂದು ಹಳ್ಳಿನಲ್ಲಿ. ಗಂಜಿ ಕೇಂದ್ರ, 2-3 ವರ್ಷದಿಂದ ಬರಗಾಲ ಬಂದಿರಬೇಕು, ಜನ ಸಾಯ್ತಾರೆ. ಆದ್ದರಿಂದ ಮಹಾರಾಜರು ಒಂದೊಂದು ಊರಿನಲ್ಲೂ ಗಂಜಿ ಕೇಂದ್ರ ಮಾಡಿ ದೊಡ್ಡ ದೊಡ್ಡ ಕೊಳದಪ್ಪಲೆ ಅದರಲ್ಲಿ ಗಂಜಿ ಮಾಡಿ ಬೆಳಗ್ಗೆ ಸಾಯಂಕಾಲ ಎಲ್ಲರೂ ತಟ್ಟೆ ತರ್ತಾರೆ, ಒಂದು ದೊಡ್ಡ ಪಾತ್ರೆ ಅಂದರೆ ಗಂಜಿ ಹಾಕೋದು, 2 ಹೊತ್ತು ಊಟ, ಮುಂದೆ ಮಳೆ ಬರೋವರೆಗೂ ಪ್ರಾಣ ಬದುಕಿಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ. ಒಂದು ದಿನ ಹಾಗೆ ಕೂತಿದ್ದಾರೆ, ಮಧ್ಯಾಹ್ನ ಕೂತಿದ್ದಾರೆ ಮಹಾರಾಜರು. ಜನ ಒಬ್ಬೊಬ್ಬರೇ ಬಂದು ಗಂಜಿ ತಗೊಂಡು ಹೋಗ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ ಮಹಾರಾಜರಿಗೆ. ಆ ಜನರು ಖುಷಿಯಾಗಿ ಈ ವ್ಯವಸ್ಥೆ ಮಾಡಿದ್ದಕ್ಕೆ ಮಹಾರಾಜರು ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ಮೈಸೂರು ಮಹಾರಾಜರು ಬಹಳ ದೊಡ್ಡ ಗೌರವವನ್ನು ಪಡ್ಕೊಂಡಿದ್ದಂಥವ್ರು ಇಡೀ ಇಂಡಿಯಾದಲ್ಲಿ. ಬೇರೆ ಮಹಾರಾಜರಂತೆ ಬದುಕಿದವರು ಅಲ್ಲ ಅವರು. ಆದರ್ಶ ಸಂಸ್ಥಾನವನ್ನು ಮೈಸೂರನ್ನು ಕಟ್ಟಿದಂತಹ ರಾಜರ್ಷಿಗಳವರು. ಬರೋಡಾ ಮಹಾರಾಜ, ಮೈಸೂರು ಮಹಾರಾಜ, ಇವರಿಬ್ಬರಿಗೆ ಆ ಗೌರವ ಸಲ್ಲುತ್ತೆ. ಬೇರೆ ಯಾರಿಗೂ ಈ ಗೌರವ ಕೊಡೋದಕ್ಕೆ ಸ್ವಲ್ಪ ಮನಸ್ಸು ಹಿಂತೆಗೆಯುತ್ತೆ. ಕೃಷ್ಣರಾಜ ಒಡೆಯರು ಕುಳಿತಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ನ ಯಾವುದೋ ನೆವಕ್ಕೆ ಕಳಿಸ್ಬಿಟ್ಟಿದ್ದಾರೆ, ಊರೊಳಗಡೆ ಕಳಿಸಿದ್ದಾರೆ ಮಹಾರಾಜರು, ಅಸಿಸ್ಟೆಂಟ್ ಕಮಿಷನರ್ ಅಥವಾ ಇನ್ಚಾರ್ಜ್ ಆಫೀಸರ್. ಹೋದ ಮೇಲೆ ಕೇಳಿದ್ದಾರೆ, ಹೇಗಿದ್ದಾರೆ ಇವರು ಆಫೀಸರ್, ಹೇಗಿದ್ದಾರೆ? ಒಬ್ಬೊಬ್ಬರು ಬಹಳ ಚೆನ್ನಾಗಿ ಹೇಳ್ತಾರೆ, ಅಷ್ಟು ಒಳ್ಳೇದು ಮಾಡಿದರು, ಇಷ್ಟು ಒಳ್ಳೇದು ಮಾಡಿದರು, ಅದೆಲ್ಲ ಒಳ್ಳೇದು ಮಾಡಿದರು. ಇದು ಒಂದು ಕಡೆ ದಾಖಲಿಸಿದರು. ಮಾರನೇ ದಿನ ಇದೇ ಸಂದರ್ಭದಲ್ಲಿ ಗಂಜಿ ಕೇಂದ್ರದಲ್ಲಿ ಕುಳಿತಿದ್ದಾಗ ಇನ್ನೊಬ್ಬ ಮುದುಕ ಬಂದ. ಮುದುಕ ಅಂದರೆ ಮಧ್ಯ ವಯಸ್ಕ, ಒಂದು 50-60 ಮಧ್ಯೆ ಇರಬಹುದು ವಯಸ್ಸು. ಗಂಜಿ ಕುಡ್ದ ಗುಂದು ಮಹಾರಾಜರ ಹತ್ರ ಬಂದು ನಮಸ್ಕಾರ ಮಾಡಿ, ಅಯ್ಯ ಸ್ವಲ್ಪ ದುಡಿಯೋದಕ್ಕೇನಾದರೂ ಕೆಲಸ ಕೊಡಿ, ಅಯ್ಯ ದುಡಿಯೋದಕ್ಕೇನಾದರೂ ಸ್ವಲ್ಪ ಕೆಲಸ ಕೊಡಿ. ಮಹಾರಾಜರು ಹೇಳ್ತಾರೆ, ಯಾಕಪ್ಪ ನೀನು ದುಡಿಲಿಲ್ಲ ಅಂದರೆ ನಿನಗೆ ಗಂಜಿ ಕೊಡಲ್ಲ ಅಂತ ಇಲ್ಲಿ ಯಾರಾದರೂ ಹೇಳಿದಾರೇನು? ಹಾಗಿದ್ರೆ ಹೇಳು ನನಗೆ, ಯಾಕೆ ದುಡಿಬೇಕು? ದುಡಿಯೋಕೆ ಕೆಲಸ ಕೊಡಿ. ಯಾಕೆ? ಏನಾದರೂ ದುಡಿಲಿಲ್ಲ ನಿನಗೆ ಕೆಲಸ ಕೊಟ್ಟು ಅಥವಾ ಏನು ದುಡಿಲಿಲ್ಲ ಅಂದರೆ ಇಲ್ಲಿ ಗಂಜಿ ಕೊಡಲ್ಲ ಅಂತ ಯಾರು ಹೇಳಿದಾರಾ? ಹೀಗೆ ಯಾರಾದರೂ ಅಧಿಕಾರಿಗಳು ಯಾರು ಹೇಳಿರಬಹುದು ಅಂತ ಯೋಚಿಸಿ ಮಹಾರಾಜರು ಕೇಳ್ತಿದ್ದಾರೆ. ಇಲ್ಲ ಸ್ವಾಮಿ, ಬುದ್ಧಿ ಆ ಥರದ್ದೇನೂ ಇಲ್ಲ. ಮತ್ತೆ ಯಾಕೆ? ಮತ್ತೇನೂ ಇಲ್ಲ, ನನ್ನ ರೆಟ್ಟೆ ಇನ್ನೂ ಗಟ್ಟಿ ಇದೆ. ರೆಟ್ಟೆ ಗಟ್ಟಿ ಇದ್ದಾಗ ಪುಕ್ಕಟೆ ಊಟ ಮಾಡಬಾರ್ದು ಬುದ್ಧಿ. ರೆಟ್ಟೆ ಗಟ್ಟಿ ಇದ್ದರೆ ಪುಕ್ಕಟೆ ಊಟ ಮಾಡಬಾರ್ದು ಬುದ್ಧಿ. ಇದೊಂದು ಇಂಡಿಯಾ ಇತ್ತು. HMT ತುಮಕೂರು ಕ್ಲೋಸ್ ಡೌನ್ ಆಯಿತು, ಬಹಳ ಅದ್ಭುತವಾಗಿ ನಡೀತಾ ಇತ್ತು. ಅದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಿಸ್ಟರ್ ಕೌಲ್, ಕಾಶ್ಮೀರಿ ಕೌಲ್, ನಾನು ಒಂದು ಕಾರ್ಯಕ್ರಮದಲ್ಲಿ ತುಮಕೂರಿನಲ್ಲಿ ಸೇರಿದ್ವಿ. LICನಲ್ಲಿ ಸೂಪರ್ ಅಚೀವರ್ಸ್ ಅಂತ ಹೇಳಿ ಬ್ಯಾಂಗ್ಳೂರು ಡಿವಿಷನ್ನವರು ಯಾರ್ಯಾರು LIC ಅವರು ಅಚೀವ್ಮೆಂಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಪ್ರಶಸ್ತಿ ಕೊಡುವ ಸಂದರ್ಭ. ಕೌಲ್ ಮತ್ತು ನಾನು, ವೀರೇಶಾನಂದರು ಎಲ್ಲ ಕಾರ್ಯಕ್ರಮದಲ್ಲಿದ್ವಿ. ಕೌಲ್ಗೆ ನಾನು ಕೇಳಿದೆ,
ಎಷ್ಟು ಚೆನ್ನಾಗಿ ನಡೀತಿತ್ತಲ್ಲ HMT ತುಮಕೂರು, ಯಾಕೆ ಹಾಳಾಯಿತು ಕೌಲ್ ಅವರೇ? ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್ ಬಿಟ್ಟು ನೆಕ್ಸ್ಟ್ ಅವರೇ. ಅವ್ರು ಹೇಳ್ತಾರೆ, ಸ್ವಾಮೀಜಿ, HMT ವೆಂಟ್ ಇನ್ ಟು ಡೋಲ್ಡ್ರಮ್ಸ್ ನಾಟ್ ಬಿಕಾಸ್ ಆಫ್ ಎನಿ ಅದರ್ ಥಿಂಗ್, ಬಿಕಾಸ್ ಆಫ್ ಲ್ಯಾಕ್ ಆಫ್ ಇಂಟೆಗ್ರಿಟಿ ಆನ್ ದಿ ಪಾರ್ಟ್ ಆಫ್ ಅವರ್ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್. ನಮ್ಮ ಮ್ಯಾನೇಜರ್ಸು ಈ ಫ್ಯಾಕ್ಟ್ರಿಯನ್ನು ಕೊಂದು ಹಾಕಿದರು. ಅವರ್ ಇಂಜಿನಿಯರ್ಸ್, ಅವರ್ ಮ್ಯಾನೇಜರ್ಸ್, they eroded, they totally robbed off the system you call HMT. How? What did they do? Could you please be more specific? ಹೇಗೆ ಒಂದು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೇಳ್ತೀರಾ? ಸ್ವಾಮೀಜಿ, we used to receive lots of orders from various quarters. For personal gains, these people started diverting these orders to Titan company, etc., etc. ಬೇರೆ ಬೇರೆ ಕಂಪನಿಗಳಿಂದ, ದೇಶಗಳಿಂದ ಎಷ್ಟು ಆರ್ಡರ್ಸ್ ಬರ್ತಿತ್ತು, ಟೈಟನ್ ಕಂಪನಿ, ಟೈಟನ್ ವಾಚ್ ಕಂಪನಿಯಿಂದ ದುಡ್ಡು ತಿಂದು ನಮಗೆ ಬರ್ತಾ ಇದ್ದಂಥ ಆರ್ಡರ್ಸ್ನ ಅವ್ರ ಕಡೆಗೆ ಡೈವರ್ಟ್ ಮಾಡಿದರು. ಹೌ ದಿ ಕಂಪನಿ ವಿಲ್ ಸರ್ವೈವ್? ಇವರೆಲ್ಲ ಓದಿರೋರು. ಈ ಇಂಜಿನಿಯರ್ಗಳು, ಮ್ಯಾನೇಜರ್ಗಳು ಯಾರು? ಇವರು ಓದಿರೋರು. ಇವರ ತಾಯಿ, ನೀನು ಇಂಜಿನಿಯರ್ ಆಗು ಅಂತ ಹೇಳಿದ್ಲು, ನೀನು ಮ್ಯಾನೇಜರ್ ಆಗು. ವಿವೇಕಾನಂದರ ತಾಯಿಯಂತೆ ಆತ್ಮಗೌರವಕ್ಕೆ ಧಕ್ಕೆ ತರುವಂತಹದ್ದು ಏನು ಮಾಡಬೇಡ, ಕಳ್ಳನಾಗಬೇಡ, ದರೋಡೆ ಹೊಡಿಬೇಡ, ಕದಿಬೇಡ, ದೇಶಕ್ಕೆ ದ್ರೋಹ ಮಾಡಬೇಡ ಅಂತ ಇವರು ತಾಯಿ ಹೇಳಿದ್ದಿದ್ರೆ, ತಂದೆ ಹೇಳಿದ್ದಿದ್ರೆ, ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಹೇಳಿದ್ದಿದ್ರೆ, ಯಾರಾದರೂ ಹೇಳಿದ್ದಿದ್ರೆ, ಆ 9 ತಿಂಗಳ ಕಾಲದಲ್ಲಿ ಅವನ ತಾಯಿ ನ್ಯಾಯ ನೀತಿ ಇಟ್ಕೊಂಡು ಬದುಕಿದ್ದಿದ್ರೆ, ಬಹುಶಃ ಈ ಮ್ಯಾನೇಜರ್ಗಳು ಆರ್ಡರ್ಸ್ನಲ್ಲಿ ಆ ಕಡೆ ಕಳಿಸ್ತಿರ್ಲಿಲ್ಲ. ದೇಶ ಹೇಗೆ ಸಾಯುತ್ತೆ ಗೊತ್ತಾಗ್ತಾ ಇದೆಯಾ ನಿಮಗೆ? ಅವರು ನಮ್ಮನ್ನು ಸಾಯಿಸಿದರು, ಇವರು ನಮ್ಮನ್ನು ಸಾಯಿಸಿದರು, ಅವರು ದೇಶವನ್ನು ಸಾಯಿಸಿದರು. ದೇಶ ಹೇಗೆ ಸಾಯುತ್ತೆ, ದೇಶ ಕಟ್ಟುವುದು ಹೇಗೆ? ಆ ಪಕ್ಷ ಈ ಪಕ್ಷ, ರಾಜಕೀಯಕ್ಕೂ ಒಂದು ದೇಶದ ಸ್ಥಿತಿಗತಿಗೂ ಯಾಕೆ ನಂಟು ತರಬೇಕು ನಾವು? ಅವರಷ್ಟು ಅನಿವಾರ್ಯವೇ? ಅಷ್ಟು ಅನಿವಾರ್ಯವೇ ಅವರು? ಅಧಿಕಾರಿ ಅಷ್ಟು ಅನಿವಾರ್ಯವೇ? ಯಾರು ಅನಿವಾರ್ಯ? ಮನುಷ್ಯ ಅನಿವಾರ್ಯ, ಇವನೂ ಅನಿವಾರ್ಯ, ಅವನು ಅವನವನ ಸ್ಥಾನದಲ್ಲಿ ಅವನು ಅನಿವಾರ್ಯ, ಅವನವನ ಸ್ಥಾನದಲ್ಲಿ ಅವನು ಅನಿವಾರ್ಯ. ಎಲ್ಲರೂ ಹರಿಶ್ಚಂದ್ರರಾಗ್ತಾರೆ, ಎಲ್ಲರೂ ಯುಧಿಷ್ಠಿರರಾಗ್ತಾರೆ ಅಂತ ನಾನು ಹೇಳಲ್ಲ. ಆದರೆ ನಾವು ನೋಡ್ಕೋಬೇಕು, ನಾನೇನಾದರೂ ಇವತ್ತು ಒಂದು ಹೆಜ್ಜೆ ಪಕ್ಕಕ್ಕಿಟ್ರೆ ಎಷ್ಟು ಜನರಿಗೆ ಇದರಿಂದ ತೊಂದರೆ ಆದೀತು? ತೊಂದರೆ ಆದರೆ ನನಗೇ ಆಗಬೇಕು. ಮತ್ತು ಪಾಶ್ಚಿಮಾತ್ಯ ಪ್ರಪಂಚಕ್ಕೂ ನಮಗೂ ಇಲ್ಲೇ ವ್ಯತ್ಯಾಸ. ಪಾಶ್ಚಿಮಾತ್ಯ ಪ್ರಪಂಚ ಅಂತಿದೆ, ಯುರೋಪ್, ಅಮೆರಿಕಾಗಳು ವಿಶೇಷವಾಗಿ. ಅವರು ಇನ್ನಿಲ್ಲದ ಚಟಗಳಿದೆ ಅವರಲ್ಲಿ. ಹೆಣ್ಣು ಅಂತಲ್ಲದೆ, ಗಂಡು ಅಂತಲ್ಲದೆ, ಹೆಣ್ಣು ಅಂತಲ್ಲದೆ, ಗಂಡು ಅಂತಲ್ಲದೆ, ಸುಳ್ಳು ಹೇಳ್ತಾರೆ, ಮತ್ತೊಂದು ಮಾಡ್ತಾರೆ, ಮಗದೊಂದು ಮಾಡ್ತಾರೆ. ಅಥವಾ ಹೆಚ್ಚಾಗಿ ನಾವು ಯಾವುದನ್ನು ಇದು ತಿನ್ನಲೇಬಾರದ್ದು ಅಂತೀವೋ, ಇದು ಕುಡಿಲೇಬಾರದ್ದು, ಇದು ನೋಡಲೇಬಾರದ್ದು, ಇದನ್ನು ಕೇಳಿಸ್ಕೊಳ್ಳೇಬಾರದ್ದು ಅಂತ ನಾವೇನು ಅಂತೀವೋ ಅದರಲ್ಲೇ ಮುಳುಗಿರ್ತಾರೆ. ಆದರೆ ಅವರಲ್ಲಿ ಒಂದು ಡಿಸಿಪ್ಲಿನ್ ಇದೆ. ಇನ್ನೊಬ್ಬರಿಗೆ ತೊಂದರೆಯಾಗುವ ಕೆಲಸ ಸಾಮಾನ್ಯವಾಗಿ ಅವರು ಮಾಡಲ್ಲ. ದೇಶಕ್ಕೆ ತೊಂದರೆಯಾಗುವ ಕಾರ್ಯ ಸಾಮಾನ್ಯವಾಗಿ ಅವರು ಮಾಡಲ್ಲ. ಒಂದು ವೇಳೆ ಕೆಳಮಟ್ಟದ ಜನರು ಮಾಡಿದರೆ ಅವರ ಮೇಲ್ಗಡೆ ಇರುವ ಸೂಪರ್ವೈಸರಿ ಸ್ಟಾಫ್ ಅವರನ್ನು ಬಲಿ ಹಾಕ್ತಾರೆ. ಎಲ್ಲರೂ ಯುಧಿಷ್ಠಿರರು ಅಮೆರಿಕಾದಲ್ಲಿ ನಾನು ಹೇಳಲ್ಲ. ಟ್ರಾಫಿಕ್ ರೂಲ್ಸ್ ಪ್ರತಿಯೊಬ್ಬರು 100ಕ್ಕೆ 100 ಪ್ರಜ್ಞಾವಂತ ನಾಗರಿಕರಾಗಿ, ಪ್ರಜೆಗಳಾಗಿ ಅದನ್ನು ಅನುಸರಿಸ್ತಾರೆ ಅಂತ ನಾನು ಹೇಳಲ್ಲ. ಆದರೆ ಪೊಲೀಸ್ ಆಫೀಸರ್ ಬಲಿ ಹಾಕ್ತಾನೆ ಅವರನ್ನು. ಆ ಕಡೆ ಈ ಕಡೆ ಹೆಜ್ಜೆ ಇಟ್ಟರೆ ಈ ಕಡೆ ಪೊಲೀಸ್ ಆಫೀಸರ್, ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಇನ್ಯಾವುದೋ ಒಬ್ಬ ಆಫೀಸರ್, ವಿಜಿಲೆಂಟ್ ಕಮಿಷನ್, ವಿಜಿಲೆನ್ಸ್ ಆಫೀಸ್, ಭ್ರಷ್ಟಾಚಾರದ ವಿರುದ್ಧವಾಗಿ ಕೆಲಸ ಮಾಡುವ ಆಫೀಸ್, ಅಲ್ಲಿ ಕೋರ್ಟಲ್ಲಿ ಕೋರ್ಟಲ್ಲಿ ಜಡ್ಜು ಬಲಿ ಹಾಕ್ತಾರೆ. ಕಾಯ್ದೆ ಕಾನೂನಿನ ನಿಯಂತ್ರಣ, ಕಾಯ್ದೆ ಕಾನೂನು ಇಷ್ಟರ ಮಟ್ಟಿಗೆ ಅಂಕುಶ ಇಟ್ಟು ಜನರನ್ನು ಸರಿದಾರಿಯಲ್ಲಿ ಇಟ್ಟಿರುತ್ತೆ, ಸರಿದಾರಿಯಲ್ಲಿ ಬಂಧಿಸಿ ಇಟ್ಟಿರುತ್ತೆ. ಬರೀ ಇಟ್ಟಿರುತ್ತಲ್ಲ, ಬಂಧಿಸಿ ಇಟ್ಟಿರುತ್ತೆ ಸರಿದಾರಿಯಲ್ಲಿ. ಕಾಯ್ದೆ ಕಾನೂನುಗಳ ಹೆದರಿಕೆಗೆ ಇವತ್ತು ಅವರೆಲ್ಲರೂ 90% ಜನ ನ್ಯಾಯನೀತಿಯಿಂದ ಬದುಕ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಾಗೇನೆ ಕೆಳಗಡೆ ವ್ಯಕ್ತಿಗಳು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾರೆ, ಏಕೆಂದ್ರೆ ಅವ್ರ ಮಟ್ಟ ಹಾಗಿರುತ್ತೆ. ಆದರೆ ಜವಾಬ್ದಾರಿ ವಹಿಸಿರ್ತಕ್ಕಂಥ ವ್ಯಕ್ತಿ, ದಿ ಹೆಡ್, ದಿ ಸೂಪರ್ವೈಸರಿ ಸ್ಟಾಫ್, ಅವ್ರಿಗೆ ಬಹಳ ಕೊನೆ ಪಕ್ಷ, ಕನಿಷ್ಠ ಪಕ್ಷ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ದಿ ಸೆನ್ಸ್ ಆಫ್ ಇಂಟಿಗ್ರಿಟಿ, ಇದು ತಪ್ಪು ನಾನು ಮಾಡ್ತಾ ಇರ್ತಕ್ಕಂಥದ್ದು. HMT
ಫೋರ್ಮನ್ ಅಥವಾ HMT ಕ್ಲೀನರ್, ಯಾವುದೋ ಮೆಷಿನ್ ಕ್ಲೀನ್ ಮಾಡೋನು, ಆಯಿಲ್ ಹಾಕೋನು, ಒರೆಸೋನು, ಕಸ ಹೊಡೆಯೋನು ತಪ್ಪು ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ಯಾವಾಗ ಮ್ಯಾನೇಜರ್ ತಪ್ಪು ಮಾಡ್ದ, ಇಂಜಿನಿಯರ್ ತಪ್ಪು ಮಾಡ್ದ, ಬದುಕೋದು ಹೇಗೆ? ಈ ಪ್ರಜ್ಞೆ ಇರಬೇಕು. ಇದೆಲ್ಲವೂ ಕೂಡ ಮರವಾಗಿ ಬಗ್ಗಿದ್ರೆ ಇಂಜಿನಿಯರಿಂಗ್ ಪಾಸ್ ಆದ ಮೇಲೆ ಆ ಸಮಯದಲ್ಲಿ ಓರಿಯೆಂಟೇಷನ್ ಕೋರ್ಸ್, ಯಾವ ಓರಿಯೆಂಟೇಷನ್ ಆಗೋದಿಲ್ಲ, ಅಲ್ಲಾಗುವಂಥದ್ದು ಡಿಸ್ಟಾರ್ಷನ್. ಅಲ್ಲಲ್ಲ ಓರಿಯೆಂಟೇಷನ್ ಕೊಡಬೇಕಾದ್ದು, ಅವರ ತಾಯಿ ಕೊಡಬೇಕು ನೀವು ಓರಿಯೆಂಟೇಷನ್. ಅವರ ತಾಯಿ ಮದುವೆ ಆದಮೇಲೆ ಆವಾಗ ಓರಿಯೆಂಟೇಷನ್ ಕೊಡಬೇಕಾಗಿತ್ತು. ಗೃಹ್ಯ ಸೂತ್ರಗಳು ಅದನ್ನೇ ಹೇಳೋದು. ಅರುಂಧತಿಯನ್ನು ಕಂಡು ಬಂದಿದ್ದೀಯಾ ಹೆಣ್ಣೆ ಹೇಳುತ್ತೆ ಗೃಹ್ಯ ಸೂತ್ರ. ಅರುಂಧತಿಯನ್ನು ಕಂಡು ಬಂದಿದ್ದೀಯಾ, ಅವಳೇ ನಿನಗೆ ಆದರ್ಶ. ವಿವಾಹದ ಕಾಲದಲ್ಲಿ ಅರುಂಧತಿ ದರ್ಶನ ಅಂತ ಈ ದೇಶದಲ್ಲಿ ಸಂಸ್ಕೃತಿ ಹೊಂದಿದೆ. ಅದೊಂದು ನಕ್ಷತ್ರ, ಅದೊಂದು ಹೆಣ್ಣು, ಒಂದು ಕಾಲದಲ್ಲಿ ಈ ದೇಶದಲ್ಲಿ ಬದುಕಿದ ಹೆಣ್ಣು. ಊಹೆ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ನಿಮಗೆ. ಹಾಗೆ ಬದುಕಿದವಳು ಅವಳು, ರೋಲ್ ಮಾಡಲ್ ಆಗಿದ್ದವಳು. ಆವತ್ತೇ ಇಂಡಿಯಾ ನಿರ್ಧಾರ ಮಾಡಿತು, ಪ್ರತಿ ಹೆಣ್ಣು ಅರುಂಧತಿಯ ದಾರಿ ಹಿಡಿಯಲಿ. ಇದನ್ನೆಲ್ಲ ಗುಡ್ ಬೈ. ಅರುಂಧತಿ ಗುಡ್ ಬೈ, ರಾಮಾಯಣ ಗುಡ್ ಬೈ. ರಟ್ಟೆ ಗಟ್ಟಿ ಇರೋವರೆಗೂ ಪುಕ್ಕಟೆ ಊಟ ಮಾಡಬಾರ್ದು ಸ್ವಾಮಿ, ಗುಡ್ ಬೈ ಹೇಳೋದಕ್ಕೆ. ಹೀಗೆ ಹೇಳಿ ಹೇಳಿ ಹೇಳಿನೇ ನಮ್ಮನ್ನು ಶೋಷಣೆ ಮಾಡಿದ್ದಾರೆ ಮೇಲ್ವರ್ಗದವರು. ಗುಡ್ ಬೈ ಹೇಳೋ. ನಮ್ಮನ್ನ ಸ್ವಾಮಿಗಳೊಬ್ಬರು, ಟೀಚರ್ ಒಬ್ಬರು ಒಂದು ಪ್ರಶ್ನೆ ಎತ್ತಿದ್ರು. ಸರ್, ಏನು ಮಾಡಿದ್ರು ಕೆಲವು ಮಕ್ಕಳಿಗೆ ತಲೆ ಹೋಗಲ್ವಲ್ಲ ಸರ್, ಪ್ರಾಣ ಹೋಗುತ್ತೆ. ನೀವು ಶಿಕ್ಷಕರು ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ತೀರಿ ಶಿಕ್ಷಕರ ಸಮ್ಮೇಳನಗಳಲ್ಲಿ. ಪ್ರಾಣ ಹೋಗುತ್ತೆ ಸಾಲದ್ದಕ್ಕೆ. ಅವನಿಗೇನಾದರೂ ಹೊಡೆದ್ರೆ ಅವ್ರ ತಂದೆ ತಾಯಿ ಬಂದು ಬೈತಾರೆ ನಮ್ಗೆ ಯಾಕೆ ಬೇಕಿದೆಲ್ಲ? ಪ್ರಶ್ನೆ ಕೇಳಿದೆ. ಆವಾಗ ಸ್ವಾಮಿಗಳು ಹೇಳಿದ್ರು, ನೋಡಪ್ಪ, ನಿನ್ನ ಕರ್ತವ್ಯವನ್ನು ನೀನು ಯಾವುದೇ ಮೋಸವಿಲ್ಲದೆ ನೀನು ಮಾಡು. ಅದು ಏನಾಗುತ್ತೆ ಅದರಿಂದ ಫಲ ಅನ್ನೋದು ನಿರೀಕ್ಷೆ ಮಾಡಬೇಡ. ಯಾವುದೇ ಮನುಷ್ಯನಿಗೆ ಕರ್ತವ್ಯಕ್ಕೆ ಅಧಿಕಾರವಿದೆ, ಅದರಿಂದ ಯಾವ ಫಲ ಬರಬೇಕು ಅನ್ನೋಕ್ಕೆ ಅಧಿಕಾರವಿಲ್ಲ ಅಂತ ಉತ್ತರ ಕೊಟ್ಟರು. ಈ ಉತ್ತರ ಕೇಳಿದ ತಕ್ಷಣ ಆ ಹಿಂದ್ಗಡೆ ಕುಳಿತಿದ್ದಂಥ ಮತ್ತೊಬ್ಬ ಇದ್ದು ನಿಂತ್ಕೊಂಡು ಹೇಳ್ದ, ಕರ್ತವ್ಯ ಮಾಡೋದಕ್ಕೆ ಮಾತ್ರ ನಿಮ್ಗೆ ಅಧಿಕಾರ ಇದೆ, ಅದರ ಫಲದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಿರಲ್ಲ ಸ್ವಾಮಿ. ಹೀಗೆ ಹೇಳ್ಕೊಂಡೇ ಆವತ್ತಿಂದ ನಮ್ಮನ್ನು ಶೋಷಣೆ ಮಾಡ್ಕೊಂಡು ಬಂದ್ರಲ್ವಾ ನೀವು. ಅವನಿಗೆ ಹಾಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅವನಿಗೆ ಹಾಗೆ ಹೇಳೋದಕ್ಕೆ. ಹಾಗೆ ಟ್ರೈನಿಂಗ್ ಕೊಡುವ ಸಂಸ್ಥೆಗಳು ನಿಮ್ಮ ಸಮಾಜದಲ್ಲಿವೆ. ಅವರನ್ನು ವಿಚಾರವಾದಿಗಳು ಅಂತ ಕರಿತೀರಿ ನೀವು. ಹೀಗೆ ಈ ದೇಶಕ್ಕೆ ಒಂದು ಮಾರ್ಗದರ್ಶಕ ಸೂತ್ರ ನೆನಪಿಟ್ಕೋಬೇಕು. ಯಾವುದೇ ಮಹತ್ತರವಾದ ಒಂದು ಬದಲಾವಣೆ ಆಗಬೇಕು ಅಂದರೆ, ಒಂದು ಕ್ರಾಂತಿ ಆಗಬೇಕು ಅಂದರೆ ಅಲ್ಲಿ ಒಂದು ಮಾರ್ಗದರ್ಶಕ ಸೂತ್ರ ಕೆಲಸ ಮಾಡಿರುತ್ತೆ. ಪ್ರಪಂಚದಲ್ಲಿ ನಡೆದಿರುವ ಕ್ರಾಂತಿಗಳನ್ನು ನೋಡಿ, ಮಾರ್ಗದರ್ಶಕ ಸೂತ್ರಗಳು ಒಂದಾದ ಮೇಲೆ ಒಂದು ಸುರಿದ ಮೇಲೆ ಆ ಜನರು ಎಚ್ಚೆತ್ತು ಆಮೇಲೆ ಕೆಲಸ ಮಾಡಿ ಕ್ರಾಂತಿಗಳಾಗಿದ್ದು. ನಮ್ಮಲ್ಲಿ ಮಾರ್ಗದರ್ಶಕ ಸೂತ್ರಗಳು ಹೇರಳವಾಗಿವೆ. ಆ ಮಾರ್ಗದರ್ಶಕ ಸೂತ್ರಗಳ ಕಡೆಗೆ ನಮ್ಮ ಗಮನವಿಲ್ಲ, ಗಮನ ಹರಿಸಬೇಕು. ಹೀಗೆ ಇಷ್ಟೊತ್ತೂ ನಾನು ಹೇಳಿದ್ನಲ್ಲ, ತಾಯಿ ಅಂತ ಒಂದು ಕೇಂದ್ರ ವ್ಯಕ್ತಿಯನ್ನು ಇಟ್ಕೊಂಡು ಅವಳಿಂದ ನಾನು ಬಯಸೋದು ಏನನ್ನು ಬಯಸಿದೆ ನಾನು, ಅಥವಾ ನಾವು ಸಮಾಜ ದೇಶ ಏನನ್ನು ಬಯಸುತ್ತೆ? ಸದ್ಗುಣವಂತನನ್ನು ಸಮಾಜಕ್ಕೆ ಒಬ್ಬನನ್ನು ಕೊಡು, ಒಬ್ಬ ಸದ್ಗುಣವಂತನನ್ನು ನಿರ್ಮಾಣ ಮಾಡಿಕೊಡು, ತತ್ವಬದ್ಧನನ್ನ ಒಬ್ಬನನ್ನು ನಿರ್ಮಾಣ ಮಾಡಿಕೊಡು. ಶಿಕ್ಷಣ ಅಂತಂದ್ರೆ ನೆನಪಿಟ್ಕೊಳ್ಳಿ, ಸದ್ಗುಣ ಮತ್ತು ಸಾಮರ್ಥ್ಯಗಳ ಸಂಯೋಗವೇ ಶಿಕ್ಷಣ. ಒಬ್ಬ ಮನುಷ್ಯನನ್ನು ಶಿಕ್ಷಿತ ವ್ಯಕ್ತಿ ಅಂತ ಕರಿಬೇಕಾದ್ರೆ ಅವನಲ್ಲಿ ನಾವು ನೋಡಬೇಕಾದ್ದು ಇವನ ಸಾಮರ್ಥ್ಯವೇನು. ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಸೀಮಿತವಾದ ವಲಯದಲ್ಲಿ ಇವನು ಅದ್ಭುತವಾದಂತಹ ಸಾಮರ್ಥ್ಯವಂತ. ಇವನು ಸಾಮರ್ಥ್ಯವಂತ ಅಂತ ಅನ್ನೋದನ್ನು ಹೇಗೆ ಹೇಳಬಹುದು? ನಾವು ಒಂದು ಸೀಮಿತ ಕ್ಷೇತ್ರದಲ್ಲಿ ಇವನನ್ನು ನಾವು ನೆಚ್ಚಿಕೊಳ್ಳಬಹುದು, ಅದು ಸಾಮರ್ಥ್ಯ. ಅವನು ರಿಲಯಬಲ್. 4ನೇ ಕ್ಲಾಸ್ಗೆ ಇಂಗ್ಲೀಷ್ ಪಾಠ ಹೇಳ್ಕೊಡ್ಬಲ್ಲ, 1ರಿಂದ 4ಕ್ಕೆ ಇಂಗ್ಲೀಷ್ ಪಾಠ ಹೇಳ್ಕೊಡ್ಬಲ್ಲ, ಇನ್ನೇನು ಆಗಲ್ಲ, ಚಿಂತೆ ಇಲ್ಲ. 1ರಿಂದ 4 ಇಂಗ್ಲೀಷ್ ಪಾಠಕ್ಕೆ ಇವನಿಗೆ ಜವಾಬ್ದಾರಿ ಕೊಟ್ಟರೆ ಇನ್ನು ನಾವು ಆರಾಮವಾಗಿರ್ಬೋದಲ್ಲ, ಅಷ್ಟರ ಮಟ್ಟಿಗೆ ನೀವು ಆರಾಮವಾಗಿರ್ಬೋದು, ಇನ್ನೇನು ಯೋಚನೆ ಇಲ್ಲ. ಓಕೆ, ಫೈನ್. ಈ ಮನುಷ್ಯನಿಗೆ ನೀವು ಕೊಟ್ಟರೆ, ಈ ಮನುಷ್ಯನಿಗೆ ಜವಾಬ್ದಾರಿ ಕೊಟ್ಟರೆ ಅದ್ಭುತವಾದಂಥ ಒಂದು ಅದ್ಭುತವಾದ ರಸ್ತೆ ಮಾಡಬಲ್ಲ, ಇನ್ನೇನು ಅವನಿಂದ ನಿರೀಕ್ಷೆ ಮಾಡಬೇಡಿ. ಒಂದು ಉತ್ತಮವಾದ ರಸ್ತೆ ಮಾಡಬಲ್ಲ, ಫೈನ್. ಅಷ್ಟರ ಮಟ್ಟಿಗೆ ನಾವು ಒಂದು ಹೆಚ್ಕೊಳ್ಬಹುದಲ್ಲ, ಓಕೆ. ಈ ಮನುಷ್ಯ 1,000 ಎಕರೆ ಗಿಡ ಬೆಳೆಸಬಲ್ಲ ಫಾರೆಸ್ಟ್ ಆಫೀಸರ್ ಆಗಿ, ಅದರಲ್ಲೇನು ಯೋಚನೆ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ ಏನು ಬಯಸಬೇಡಿ. ಹೀಗೆ
ಯಾವುದೋ ಒಂದು ಸೀಮಿತ ವಲಯದಲ್ಲಿ, ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ನಿಮ್ಮನ್ನು ನಾವು ನೆಚ್ಚಿಕೊಳ್ಳಬಲ್ಲೆವಾ? ಅಷ್ಟೇ ಸಾಕು ಸಾಮರ್ಥ್ಯ ಅನ್ನೋದಕ್ಕೆ. ಇವತ್ತು ನಾವು ತಿಳ್ಕೊಳ್ಬೇಕಾದಂತಹ ವ್ಯಾಖ್ಯೆ, ತಿಳ್ಕೊಳ್ಬೇಕಾದ ಅರ್ಥ ಅದಕ್ಕಿಂತ ಹೆಚ್ಚಿಗೇನು ಬೇಡ. ಸಾಮರ್ಥ್ಯ ಅನ್ನೋ ಪದ ಬಹಳ ದೊಡ್ಡದಿದೆ. ಸಾಮರ್ಥ್ಯದ ರೇಂಜು ಎಲ್ಲಿಂದ ಎಲ್ಲಿವರೆಗಿದೆ? ಇದು ಪ್ರಾರಂಭ. ಇಲ್ಲಿಂದ ಹಿಡಿದು ಎರಡೂ ಪ್ರಕೃತಿಗಳನ್ನು ನಿಯಂತ್ರಣ ಮಾಡಬಲ್ಲೆಯಾ ಅಂತ ಹೇಳುತ್ತೆ ಭಾರತೀಯ ಶೈಕ್ಷಣಿಕ ಸಂಸ್ಕೃತಿ. ಅರಿವು, ಶಿಕ್ಷಣ. ಶಿಕ್ಷಣ ಏನು ಹೇಳುತ್ತೆ? ನಿಜವಾಗಿ ಶಿಕ್ಷಣ ನಿನಗೆ ಬಂದಿದ್ದೇ ಆದರೆ ಎರಡು ಪ್ರಕೃತಿಗಳನ್ನು ನೀನು ನಿಯಂತ್ರಣ ಮಾಡಬಲ್ಲೆ. ಮುಂಡಕೋಪನಿಷತ್ತಿನ ಎಜುಕೇಷನ್ ಪದದ ಡೆಫಿನೇಷನ್ ಇದು. ಉಪನಿಷತ್ ಕಾಲದ ಇಂಡಿಯಾದ ಎಜುಕೇಷನ್ ಹೀಗೆ: ವ್ಯಾಖ್ಯೆ, ಕಾನ್ಸೆಪ್ಟ್. ಮಕ್ಕಳಿಗೆ ಕಾನ್ಸೆಪ್ಟ್ ಕೊಡಿ, ಮನೆಯಲ್ಲಿ ಮೇಷ್ಟ್ರುಗಳೇ ಕಾನ್ಸೆಪ್ಟ್ ಕೊಡಿ ಮಕ್ಕಳಿಗೆ. ಶಾಲೆಗಳಲ್ಲಿ ಕಾನ್ಸೆಪ್ಟ್ಸ್. ಇಂಡಿಯನ್ ಕಾನ್ಸೆಪ್ಟ್ ಒಂದಿದೆ. ಇಂಡಿಯನ್ ಕಾನ್ಸೆಪ್ಟ್ ಏನಿದೆ ಶಿಕ್ಷಣಕ್ಕೆ? ಎಲ್ಲವನ್ನೂ ತಿಳಿದು ಬಿಡಬೇಕು ನಾನು. ಇದು ಇಂಡಿಯನ್ ಕಾನ್ಸೆಪ್ಟ್. ಇದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಅನುಸರಿಸಬೇಕು. ಕೃಷ್ಣ ಗೀತೆಯಲ್ಲಿ ಆಕಾಶಕ್ಕೆ ಹಾರುವುದನ್ನು ಹೇಳಿಕೊಡ್ತಾನೆ. ಕೊನೆಗೆ ಮನುಷ್ಯನ ಇತಿಮಿತಿಗಳ ಪರಿಚಯ ಇದ್ದಂಥ ಅವನು ಒಂದು ವಾಕ್ಯವನ್ನು ಸೇರಿಸ್ತಾನೆ: ಅಸ್ಯ ಧರ್ಮಸ್ಯ. ನಾನು ಹೇಳಿರ್ತಕ್ಕಂಥ ಈ ಧರ್ಮದಲ್ಲಿ ಸ್ವಲ್ಪಮಪಿ, ಸ್ವಲ್ಪವನ್ನಾದರೂ ಆಚರಿಸಿದರೆ ಅರ್ಜುನ ತ್ರಾಯತೆ ಮಹತೋ ಭಯಾತ್. ಮಹತ್ತರವಾದ ಭಯಗಳಿಂದ ನಮ್ಮನ್ನು ಪಾರು ಮಾಡುತ್ತದೆ ಇದು. ಎ ಫ್ರಾಕ್ಷನ್ ಆಫ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ಶುಡ್ ಬಿ ಇಂಪ್ಲಿಮೆಂಟೆಡ್, ಶುಡ್ ಬಿ ಪುಟ್ ಇನ್ ಟು ಪ್ರಾಕ್ಟಿಸ್. ಫ್ರಾಕ್ಷನ್. ಇನ್ನು 3 ನಿಮಿಷ ಇದೆ. ಕೇವಲ ಇದರ ಆಂಶಿಕ ತತ್ವವನ್ನಾದರೂ ಜೀವನದಲ್ಲಿ ಅನುಸರಿಸಿ. ಮುಂಡಕೋಪನಿಷತ್ತಿನ ಈ ವ್ಯಾಖ್ಯೆ ಶಿಷ್ಯ ಗುರುವಿಗೆ ಕೇಳ್ದ. ಏನು ಕೇಳ್ದ? ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. ನಾನು ಎಲ್ಲವನ್ನೂ ತಿಳ್ಕೊಂಡ್ಬಿಡ್ಬೇಕು. ಏನು ತಿಳಿಯುವುದರಿಂದ ಎಲ್ಲವೂ ತಿಳಿದಂತೆ ಆಗುತ್ತೆ. ಇದು ವರಾಸಿಟಿ ಆಫ್ ನಾಲೆಡ್ಜ್ ಅಂತಾರೆ ಇಂಗ್ಲೀಷಲ್ಲಿ. ಜ್ಞಾನದ ಹೊಟ್ಟೆ ಬಾಕತನ. ಜ್ಞಾನ ಅನ್ನುವುದರ ಹಸಿವಿದೆಯಲ್ಲ, ಅದರ ಹೊಟ್ಟೆ ಬಾಕತನ. ಈ ಥರ ಒಂದು ಪ್ರಶ್ನೆಯನ್ನು ಯಾವ ಶಿಷ್ಯನೂ ಯಾವ ಗುರುವಿಗೆ ಪ್ರಪಂಚದ ಇತಿಹಾಸದಲ್ಲಿ ಕೇಳಲಿಲ್ಲ. ಭಾರತೀಯ ಪರಂಪರೆಯನ್ನು ನಾವು ತಿಳ್ಕೊಳ್ಳೋಣ. ನಮ್ಮ ರಕ್ತ ಯಾವುದು? ನಮ್ಮ ಹಿಂದಿನವರು ನಡೆದು ಬಂದ ದಾರಿ ಯಾವುದು? ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. ಹೇ ಭಗವನ್, ಏನು ತಿಳಿಯೋದರಿಂದ ನಾವು ಎಲ್ಲವನ್ನೂ ತಿಳಿದಂತೆ ಆಗುತ್ತೆ. ಗುರುಗಳು ಹೇಳ್ತಾರೆ, ದ್ವೇ ವಿದ್ಯೆ ವೇದಿತವ್ಯೇ ಪರಾತ್ ಅಪರಾತ್ ಚ. ಹೈಯರ್ ಸೈನ್ಸ್, ಲೋಯರ್ ಸೈನ್ಸ್ ಅಂತ ಎರಡಿದೆ. ಎರಡನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆ. ದ್ವೇ ವಿದ್ಯೆ, ಎರಡು ವಿದ್ಯೆಗಳು. ಅದನ್ನು ಇವತ್ತು ಹೀಗೆ ಹೇಳ್ಬೋದು. ಇವತ್ತಿನ ಅರ್ಥ ಹೇಳಬೇಕು ಅಂದರೆ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಸೈನ್ಸ್. ಕಾಣುವ ವಸ್ತುಗಳನ್ನು ಸಂಪೂರ್ಣವಾಗಿ ತಿಳಿಸುವಂತಹ ಒಂದು ಜ್ಞಾನ. ಆ ವಸ್ತುಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ, ಆ ಎಲ್ಲ ವಸ್ತುಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ಆ ಕೊನೆಯ ಕಾರಣ, ದಿ ಒರಿಜಿನಲ್ ಕಾಸ್, ಮೂಲ ಕಾರಣ, ಅದನ್ನು ತಿಳಿಸುವಂತಹ ಒಂದು ಸೈನ್ಸ್. ಪರಿಣಾಮಗಳನ್ನು ಹೇಳಿಕೊಡುವಂತಹ ಸೈನ್ಸ್, ಮೂಲ ಕಾರಣವನ್ನು ತಿಳಿಸ್ಕೊಡುವಂತಹ ಸೈನ್ಸ್. ಎರಡನ್ನೂ ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಮಾರ್ವೆಲಸ್ ಕ್ವೆಶ್ಚನ್, ಮೋಸ್ಟ್ ಬ್ಯೂಟಿಫುಲ್ ಆನ್ಸರ್. ಗುಂಡಿಗೆಯನ್ನು ಗಮನಿಸಿ, ಇಲ್ಲಿರೋ ಗುಂಡಿಗೆ ಗಮನಿಸಿ. ಎಲ್ಲವನ್ನೂ ತಿಳಿದಂತೆ ಆಗಬೇಕು ಅವನಿಗೆ. ನನಗೆ ಇಷ್ಟು ಚೂರುಪಾರು ವಿದ್ಯೆ ಬೇಡ, ಚೂರುಪಾರು ವಿದ್ಯೆಗಳು ನನಗೆ ಆಸಕ್ತಿ ಇಲ್ಲ. ನಚಿಕೇತ ಹೀಗಿದ್ದ, ಬೃಹಸ್ಪತಿಯ ಮಗ ಕಚ ಹೀಗಿದ್ದ, ಶ್ವೇತಕೇತು ಹೀಗಿದ್ದ, ಆರುಣೆ ಹೀಗಿದ್ದ, ಉಪಮನ್ಯು ಹೀಗಿದ್ದ, ಧೌಮ್ಯ ಹೀಗಿದ್ದ, ನರೇಂದ್ರ ಹೀಗಿದ್ದ. ಪರಂಪರೆ ಇದೆ ನಮ್ಮ ಮುಂದೆ. ಈ ಪರಂಪರೆಯನ್ನು ಅಳಿಸಿ ಹೋಗಿಲ್ಲ. ಯಾವುದೂ ಅಳಿಸಿ ಹೋಗಿಲ್ಲ, ಅಳಿಸಿ ಹೋಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಇರುತ್ತೆ, ವ್ಯಾಪಕತ್ವಂ ಬರಬೇಕದಕ್ಕೆ. ಇಲ್ಲಿಯವರೆಗೆ ಇದೆ ಶಿಕ್ಷಣ ಅಂತಂದರೆ ಇಲ್ಲಿಯ ವ್ಯಾಖ್ಯಾನ. ಆದರೆ ನಾವು ಇಷ್ಟಕ್ಕೆ ಸೀಮಿತಗೊಳಿಸ್ಕೊಳ್ಬಹುದು. ಸಾಮರ್ಥ್ಯವಂತನಾಗಿರಬೇಕು, ಸದ್ಗುಣವಂತನಾಗಿರಬೇಕು, ರಿಲಯಬಿಲಿಟಿ ಇರಬೇಕು, ನೆಚ್ಚಿಕೊಳ್ಳಬೇಕು. ಆದ್ದರಿಂದ ಶಿಕ್ಷಣ ಅನ್ನುವಂಥದ್ದಕ್ಕೆ ಈಗಿನ ಅರ್ಥದಲ್ಲಿ ಹೇಳಬೇಕು ಅಂದರೆ ಎಲ್ಲ ಕಂಪನಿಗಳು, ನಾರಾಯಣಮೂರ್ತಿ, 80% ಆಫ್ ಇಂಡಿಯನ್ ಇಂಜಿನಿಯರ್ಸ್ ಆರ್ ಇನ್ಕಾಂಪಿಟೆಂಟ್, ಅನ್ಎಂಪ್ಲಾಯಬಲ್,
ಓಕೆ ನಾರಾಯಣಮೂರ್ತಿ, ನಿಮ್ಗೆ ಬೇಕಾದವರು ಯಾರು, ಎಂಥವ್ರು ಇರಬೇಕಂತ ನೀವು ಇಷ್ಟಪಡ್ತೀರಿ? ಟೋಟಲ್ ಕ್ವಾಲಿಟಿ ಪರ್ಸನ್ ಬೇಕು ನನಗೆ, ಟೋಟಲ್ ಕ್ವಾಲಿಟಿ ಪರ್ಸನ್. IIM ಅದನ್ನೇ ಹೇಳುತ್ತೆ, ಇನ್ಫೋಸಿಸ್ ಅದನ್ನೇ ಹೇಳುತ್ತೆ, ವೈಟ್ ಹೌಸ್ ಅದನ್ನೇ ಹೇಳುತ್ತೆ, ಯಾರು ಅದನ್ನೇ ಹೇಳ್ತಾರೆ. ಕ್ವಾಲಿಟಿ ಪರ್ಸನ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗುತ್ತೆ? ಹಾಗಾದರೆ ಏನು ನಿಮ್ಮ ಪ್ರಶ್ನೆ, ನಿಮ್ಮ ವ್ಯಾಖ್ಯೆ? ಟೋಟಲ್ ಕ್ವಾಲಿಟಿ ಹೇಳ್ತಾರೆ ಅವರು. ಫಸ್ಟ್ ರಿಲಯಬಿಲಿಟಿ, ಮೊದಲನೇ ಸ್ಥಾನ ಕೊಡ್ತಾರೆ. ರಿಲಯಬಿಲಿಟಿ, ಅವನನ್ನು ನಾವು ನೆಚ್ಕೊಳ್ಬಹುದಾ? ಎರಡನೇದು ಎಫಿಷಿಯನ್ಸಿ, ಕಾರ್ಯದಕ್ಷತೆ ಇದೆಯಾ ಅವನಿಗೆ? ಕಾರ್ಯದಕ್ಷತೆ ಇದೆಯಾ? ನೆಚ್ಚಿಕೊಳ್ಳಬಹುದಾ? ಆನೆಸ್ಟಿ, ಮೋಸಗಾರ ಅಲ್ವಾ ಅವನು? ರಿಲಯಬಿಲಿಟಿನಲ್ಲೇ ಬಂತದು, ಆದರೂ ಅದಕ್ಕೆ ಇನ್ನೂ ಒತ್ತು ಕೊಡ್ತಾರೆ. ಆನೆಸ್ಟಿ, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿತನ ಇದೆಯಾ ಅವನಿಗೆ? ಐದನೇದು ಫ್ಲೆಕ್ಸಿಬಿಲಿಟಿ. ಇದು ಒಂದೊಂದು ಅದ್ಭುತವಾದದ್ದು. ಇದು ನಿಜವಾದ ಶಿಕ್ಷಣ, ಇದು ನಿಜವಾದ ಶಿಕ್ಷಣ. ಈ ಶಿಕ್ಷಣವನ್ನು ಪಡ್ಕೊಂಡವರು ನೌಕರಿಗೆ ಹೋಗ್ತಾ ಇಲ್ಲ, ಸಾವಿರ ಜನರಿಗೆ ನೌಕರಿ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರು. ಈ ಶಿಕ್ಷಣ ಪಡ್ಕೊಂಡವರು ಎಂಪ್ಲಾಯರ್ ಆಗ್ತಾ ಇದ್ದಾರೆ. ಇದನ್ನು ಬಿಟ್ಟು ಸರ್ಟಿಫಿಕೇಟ್ ಪಡ್ಕೊಂಡವರು ಎಂಪ್ಲಾಯಿ ಆಗ್ತಾ ಇದ್ದಾರೆ. ನಮ್ಮ ಮುಂದೆ ಈಗ ಒಂದು ಆಪ್ಷನ್ ಇದೆ, ಯಾವುದನ್ನು ನಾವು ಪಡ್ಕೊಳ್ಬೇಕು? ಸಾಮರ್ಥ್ಯ ಅಂದರೆ ಇದು. ಇನ್ನೂ ಇದೆ, ದ್ವೇ ವಿದ್ಯೆ ವೇದಿತವ್ಯೆ. ವಿವೇಕಾನಂದರ ವ್ಯಾಖ್ಯೆ ಪ್ರಕಾರ ಎಜುಕೇಷನ್ ಅಂತಂದ್ರೆ ಏನದು? ಲಿಬರೇಷನ್ ಫ್ರಮ್ ಆಲ್ ಲಿಮಿಟೇಷನ್ಸ್. ಎಲ್ಲ ಇತಿಮಿತಿಗಳಿಂದ ನಿನ್ನನ್ನು ಪಾರು ಮಾಡುವುದು. ದೇರ್ ಬೈ ಯು ಆರ್ ಬಿಕಮಿಂಗ್ ಆಮ್ನೆ ಪೊಟೆಂಟ್. ನೀನು ಸರ್ವಶಕ್ತನಾಗ್ತೀಯ ಎಜುಕೇಷನ್ನಿಂದ. ಎಜುಕೇಷನ್ ಅಂದರೆ ಏನು? ವಾಟ್ ಈಸ್ ಇಟ್ ದಟ್ ಕೆನಾಟ್ ಬಿ ಅಚೀವ್ಡ್ ಬೈ ದಟ್ ಮ್ಯಾಜಿಕ್ ವರ್ಡ್ ಎಜುಕೇಷನ್. ಆ ಮ್ಯಾಜಿಕ್ ವರ್ಡ್ ಎಜುಕೇಷನ್ ಅನ್ನುವಂಥದ್ದು ಇದೆಯಲ್ಲ, ಅದರಿಂದ ಅಚೀವ್ ಮಾಡೋದಕ್ಕೆ ಅಸಾಧ್ಯವಾದ್ದು ಯಾವುದು? ಹೀಗೆಲ್ಲ ಅದರ ಅರ್ಥಗಳಿದೆ. ಸಾಮರ್ಥ್ಯ ಅಂದರೆ ಇದು. ಸದ್ಗುಣ ತಾಯಿ, ಸಾಮರ್ಥ್ಯ ಶಿಕ್ಷಣ ಕೊಡುವುದರ ಮೂಲಕ ಮನುಷ್ಯ ಒಬ್ಬ ನಿರ್ಮಾಣವಾಗ್ತಾನಲ್ಲ, ಇವನು ಯಾವುದೇ ದೇಶದ ಮಾನವ ಸಂಪನ್ಮೂಲ ಇಲಾಖೆ ಅಂತಿದೆ, ಆದರೆ ಮಾನವ ಸಂಪತ್ತು ಏನು ತಿಳ್ಕೊಳ್ಬೇಕು ನಾವು. ಹ್ಯೂಮನ್ ರಿಸೋರ್ಸ್. ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ನಾವು ಪ್ರಜ್ಞಾವಂತರಾಗಬೇಕು. ಪ್ರಜ್ಞಾವಂತರಾಗುವುದಕ್ಕೆ ವಿಚಾರ, ಚಿಂತನ, ಮಂಥನ ಇವುಗಳು ನಮಗೆ ಸಿಗ್ತಾ ಇರಬೇಕು. ಇಷ್ಟು ಹೇಳಿ ಇವತ್ತಿನ ಉಪನ್ಯಾಸಕ್ಕೆ ಇತಿಶ್ರೀಯನ್ನು ಹಾಡ್ತೇನೆ. ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ, ಶ್ರೀ ಮಹಾಮಾಯಿ ಕಿ ಜೈ, ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ, ಶ್ರೀ ದುರ್ಗಾ ಮಾಯಿ ಕಿ.